ಬನ್ರಿ ನಡ್ರಿ ಹೋಗೋಣ. ಹಾಡುವಾಸೆ ಕೆಲಸ ಹುಡುಕಾಡಿ ಸಾಕಾದ್ರಿ ನನಗ್ಯಾರ ಒಂದು ಕೆಲಸ ಕೊಟ್ಟ ಕೆಲಸ ಹುಡುಕಾಡಿ ಸಾಕಾದ್ರಿ ನನಗ್ಯಾರ ಒಂದು ಕೆಲಸ ಕೊಟ್ಟ ಪುಣ್ಯ ಬರ್ತೈತೆ. ಹೋಗೋ ಇವನು ಅಲ್ರಿ ಚೌಡಿಗೆ ಹೋದನ್ರಿ ತಮ್ಮ ನೀ ಸಜ್ಜಿಲ್ಲ ಅಂದ್ರು. ಕುರುಡಿಗೆ ಹೋದನ್ರಿ ತಮ್ಮ ನೀ ಕುಡ್ಡದಿ ಅಂದ್ರು. ಅದನ್ನು ಬಿಟ್ಟು ಗುಜಮಾಂಗಡಿಗೆ ಬಂದಿನ್ರಿ ತಮ್ಮ ನೀ ಗುದ್ದಿಸ್ಕೊಂಡ ಒಕ್ಕಿ ಅಂದ್ರಿ. ಕದಡಿಗೆ ಬಂದಿನ್ರಿ ತಮ್ಮ ನೀ ಕರ್ರಗದಿ ಅಂತಾರ ನೋಡ್ರಿ ನನ್ನ. ಅಲ್ರಿ ಈ ಹಡಗಲಿ ಗ್ರಾಮ ಪಂಚಾಯತಿ ಒಳಗೆ ವಾಟರ್ ಮ್ಯಾನ್ ಕೆಲಸ ಕರೆದಾರಂತ. ಯಾವ್ರಿ ಇವ್ರ ಕಾಲು ಹಿಡಿದು ಕೆಲಸ ಅರ್ಜಿ ಬರೆದು ಕೆಲಸ ಗಿಟ್ಟಿಸ್ಕೊಂಡ್ರಾತ್ರಿ ಅಪ್ಪ. ಏನು ಊರೈತ್ರಿ ಅಪ್ಪ ಇದು? 60 ವರ್ಷದ ಮುದುಕರ ಮೇಲೆ 6 ವರ್ಷದ ಹುಡುಗನಿಂದ ಅತ್ಯಾಚಾರ. ಅಬಾಬಾಬಾಬಾಬಾ ಏನು ಕಾಲು ಬಂದು ನಡ್ತೀನ್ರಿ ದೈವ. ಇದೇನಾಯ್ತಳಿ ಇಲ್ಲ 60 ವರ್ಷದ ಮುದುಕರಿಂದ ನಮಗೂ ಮದುವೆ ಭಾಗ್ಯ ಬೇಕಂತ ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ. ಅಬಾಬಾಬಾ ಹಗ್ಗ ಇವನವನ ಇಲ್ಲೇ ಏನೇ ಎತ್ತಳಿ ಇಲ್ಲೊಂದು ಏಟು ಏನೇ ಕೊಟ್ರ ಇಲ್ಲಿ ನಮ್ಮಂತ ಹರಿಯದು ಹುಡುಗಿಯರಿಗೆ ಹುಡುಗರಿಗೆ ಸಿಗವಲ್ರಿ.
ಇನ್ನೂ ಬ್ಯಾಟ್ರಿ ಬಾದ ಮುದುಕರಿಗೆ ಏನು ತಿಂಡಂತೀನಿ ಹೋಗಲಿ ಬಿಡ್ರಿ. ಅಯ್ಯೋ ಯಪ್ಪ ಯಾವನ್ಲೇವ ನಾನು ಸ್ವಂಟನ ಮುರಿದು ಬಿಟ್ಟೆಲ್ಲೋ ಯಪ್ಪ. ಅಪ್ಪ ನಾವು ಕುಡ್ದಿಲ್ಲ ಅಪ್ಪ, ಬತ್ತಿನೂ ಸೇದಿಲ್ಲ ಕಾಕ. ಲೇ ಯಾವಲೇ ವಾ ನಡ್ದಾರಾಗ ದಳ ನಿಂತು ಬಿಟ್ಟಿಲ್ಲ ಕವರ್ಗೆ ಇಬ್ರು ಐತಿ ಎಲ್ಲಿ ನಿನಗ ಅಲ್ಲೇ ಸತ್ಯ ಹಗಲು ಹೊತ್ನಾಗ ಕುಡಿದು ಬಂದು ಹೋಗೋರಿಗೆ ಬರೋರಿಗೆ ಆಯಾಕ ಕುಂತಿಯಲ್ಲ ಏನಿದು? ಲೇ ಬಸ್ಯ ಕುಡ್ದಿಲ್ಲೇ ಬಂದರಿಗೆ ಹೋದರಿಗೆ ಸೂಜಿ ಮಾಡಿ ಮಾಡಿ ಜೀವಕ್ಕೆ ಬೇಸರಾಗಿ ಪೇಪರ್ ಓದು ಲಕ್ಷನ್ಯಾಗ ಬಂದು ಬೆದ್ದು ಬಿಟ್ಟಿನ್ಲೇ. ಹಂಗಂದ್ರ ಏನ್ ನಿನ್ನ ಅವತಾರ? ಅವತಾರ ಅಲ್ಲಲೇ ಸತ್ಯ, ಇದು ನನಗೂ ಒಂದು ಅವಕಾಶ ಸಿಕ್ಕೈತಿ. ಬಾಯಾರ ಜನಕ್ಕೆ ಬಾಯಿಯೊಳಗೆ ನೀರು ಬಿಡು ಕೆಲಸ. ಓ ನೋಡು ಬಸ್ಯ, ಬದುಕ್ಬೇಕಂದ್ರೆ ಹಡಿವಿ ಹೊಲ್ದಾಗ ಒಂದು ಹೊಲನರ ಇರ್ಬೇಕು, ಇಲ್ಲಂದ್ರ ಸರ್ಕಾರ ಆಫೀಸ್ನಾಗ ಕಸನರ ಒಡ್ಯಾಕರ ಇರ್ಬೇಕು ಅಂತ ಗೊತ್ತಿಲ್ಲ ಅಲ್ಲ ನಿನಗ? ಹೌದು, ಈ ಹಂಚ್ಲಿ ಎಲ್ಲಿಗೆ ಹೋಗಿರ್ಬೋದು? ಕಡಿಮೆ ಕೊರೋನಾ ಒಪ್ಪನತ್ತ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಾಗೆನ ಕಡಿಮೆ ಕೊರೋನಾ ಒಪ್ಪನತ್ತ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಾಗೆನ ಮನಸರ ಹೆಂಗ ಬಂದ ಗೆಳತಿ ಮನಸರ ಹೆಂಗ ಬಂದ ಗೆಳತಿ ಬಿಟ್ಟ ಮೊದಲ ಮಾಡಿದ ಈಗ ಮನಸ್ಸು ಅಡಗಲಿ ನನ್ನೂರ ನಂಬಲೆಲ್ಲ ಹುಡುಗರ, ಅಡಗಲಿ ನನ್ನೂರ ನಂಬಲೆಲ್ಲ ಹುಡುಗರ, ಅಡಗಲಿ ನನ್ನೂರ ನಂಬಲೆಲ್ಲ ಹುಡುಗರ. ನಾ ಬಾಳ ಹೊತ್ಕೊಂಡಾಗಿ ಕೈಯ ಕೊಟ್ಟುವಾದವ, ನಾ ಬಾಳ ಹೊತ್ಕೊಂಡಾಗಿ ಕೈಯ ಕೊಟ್ಟುವಾದವ. ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ನಂಬರ್ ಕಲಿಯನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ನಂಬರ್ ಕಲಿಯನು ನಮ್ಮ ಮಾವನ ಮಗ ಪೋಸ್ ಕೊಟ್ಟನು ನಂಬರ್ ಕಲಿಯನು ಪೋಸ್ ಕೊಟ್ಟನು ನಂಬರ್ ಕಲಿಯನು ನಮ್ಮ ನಾಟಕ ದುರ್ಗ ನಮ್ಮ ನಾಟಕ ದುರ್ಗ ಚೂಡಿದಾರ ಹುಡ್ಕೊಂಡು ಬರಬೇಡ ಬೋರೆ, ನೋಡಿದಾರ ಮುಖದೆಲ್ಲ ಹಡಗಲು ಹೋರೆ. ಚೂಡಿದಾರ ಹುಡ್ಕೊಂಡು ಬರಬೇಡ ಬೋರೆ, ನೋಡಿದಾರ ಮುಖದೆಲ್ಲ ಹಡಗಲು ಹೋರೆ. ಹಾಯ ತಂಗಿ ಹೋರೆ, ಹಾಯ ತಂಗಿ ಹೋರೆ, ನೀವು ಹುಟ್ಟು ಮುಂದೆ ಸೀರೆ. ನಡೆ 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 ಅರ್ರ ಹುಡುಗಿ ಮಿಸಕಲ್ಲ ಮಾಡೈತಿ, ಅರ್ರ ಹುಡುಗಿ ಮ್ಯಾಲ ಕಳಸೈತಿ, ಅರ್ರ ಹುಡುಗಿ ಮಿಸಕಲ್ಲ ಮಾಡೈತಿ, ಅರ್ರ ಹುಡುಗಿ ಮ್ಯಾಲ ಕಳಸೈತಿ. I love you ಭಾಗ್ಯ ಅಂದೈತಿ, I love you ಭಾಗ್ಯ ಅಂದೈತಿ. ಯಪ್ಪ ಯಪ್ಪ ಎಲ್ಲೋ ಏನು ಯಪ್ಪ ನಮ್ಮ ಅಪ್ಪ ಅಂತೀನಿ. ತೂ ಅವನು ನಮ್ಮಂತ ಗಂಡಸರಿಗೆ ಹೆಂಗಸಿನ ಧ್ವನಿ ಕೇಳಿದ್ರ ಸಾಕು ತಣ್ಣಗಾಗ್ಬಿಡ್ತು ನೋಡ್ರಿ ನಮ್ಮ ಬಾಡಿ ಟೆಂಪರೇಚರ. ಅಲ್ರಿ ಅವನು ಒಂದು ಮುಂಜಾನೆ ನಮ್ಮ ಅಪ್ಪನ ಹುಡುಕಕತ್ತೀನಿ, ಉಣ್ಣಾಕ್ ಮಾರಿಟ್ಟಿನಿ ತಿನ್ವಾ ಅಂತಂದ್ರೆ ಎಲ್ಲಿ ತಿರುಗಾಡಕತ್ತೈತೋ ಏನೋ, ಸ್ವಲ್ಪ ಅಲ್ಲ ನಮ್ಮ ಅಪ್ಪ ಇದ್ರ ಕಳಿಸ್ಕೊಡ್ರಿ. ಲೇ ಅಂಜಲಿ, ಇತ್ತಿತ್ಲಾಗ ನಿಮ್ಮ ಅಪ್ಪಗ ಕಾಮಸನ್ನ ಹೆಚ್ಚಾಗಿ ಕೆರೆ ದಂಡ್ಯಾಗ
ಚರಿಗೆ ತೊಗೊಂಡೋಗು ಬರು ಮುದುಕ್ಯಾರನ್ನ ಕಾಯಕ್ ಕುಂತಾನಂತ. ಹಾಗಂತ ಅವ್ರ ಮಾವಾರ ಅಂಗಡ್ಯಾಗ ಮಾತಾಡಕ್ ಕುಂತಾರ. ಗೊತ್ತಿಲ್ಲ ನಿನಗ? ಹೌದು ಬಸ್ಯ, ಇವತ್ತಿನ ಪೇಪರ್ ತುಂಬ ಬರೀ ಮುದುಕುರದ ಸುದ್ದಿ ಐತಿ. ಗೊತ್ತಿಲ್ಲ ನಿನಗ? ಲೇ ಏನ ಮಾತಾಡಕತ್ತಿರ್ಲಿ ನೀವು? ನಮ್ಮ ಅಪ್ಪ ಶ್ರೀರಾಮಚಂದ್ರ ಇದ್ದಂಗ. ನಮ್ಮ ಸತ್ ಮ್ಯಾಗ ನಮ್ಮ ಅಪ್ಪ ಒಂದು ಹುಡುಗಿನ ಕಣ್ಣೆತ್ತಿ ನೋಡಿಲ್ಲ. ಸುಮ್ಕ ಅವ್ನ ಮ್ಯಾಗ ಅಪ್ಪ ದೋರಿಸಿ ಯಾಕೆ ನಮ್ಮ ಅಪ್ಪನ ಮರ್ಯಾದೆ ಕಳಿಯಾಕತ್ತೀರಿ ಇಬ್ಬರು ಸೇರಿ? ಲೇ ಅಲ್ಲಲೇ ಅಂಜಲಿ, ಇಲ್ಲದ ಸಲ್ಲದ ಮಾತೇಳಿ ನಿಮ್ಮ ಅಪ್ಪನ ಮರ್ಯಾದಿನ ಯಾಕೆ ಕಳೀಲಿ? ಮೊನ್ನೆರ ಮಗ್ಗಲ್ ಮನೆ ಬಸವನ ಜಳಕ ಮಾಡೋದು ಕದ್ ನೋಡಿ ಮಗ್ಗಲ್ ಮುರಿ ಮಠ ಬಡಿಸ್ಕೊಂಡನಂತ. ಗೊತ್ತಿಲ್ಲ ನಿನಗ? ಅಷ್ಟ ಅಲ್ಲ ಅಂಜಲಿ, ನಿಮ್ಮ ಅಪ್ಪರ ಮಣ್ಣರ ಬಂದು ನೋಡ್ ಡಾಕ್ಟರ, ಇತ್ತಿತ್ತಲಾಗ ನನ್ನ ಪವರ್ ಕಮ್ಮಿ ಆಗೈತೆ ಅಂತಂದು ಒಟ್ಟು ಸ್ವಲ್ಪ ಸ್ಟ್ರಾಂಗ್ ಗುಳಿಗಿದ್ರ ಕೊಡು ಅಂತಂದು ಕದ್ದು ಇಸ್ಕೊಂಡೋಗ್ಯ ನೋಡಿ ನಿಮ್ಮ ಅಪ್ಪ. ಏನಾಯ್ತು ಬಿಡು, ಕುಂಚಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪು ಏನು? ಅಲ್ಲ 90 ವರ್ಷದ ಮದುವೆ ಹೋಗಿಕಲ್ಲ, 60 ವರ್ಷ ನಮ್ಮ ಅಪ್ಪ ಯಾಕೆ ಮದುವೆ ಆಗಬಾರ್ದು? ಲೇ ಅಂಜಲಿ, ನಿಮ್ಮ ಅಪ್ಪಗ ಮದುವೆ ಆಗೋದು ಒಂದ, ಗೊಡ್ಡ ಮೇಕರ ಹಾಕೋದು ಎರಡು ಒಂದಲೇ. ಏನೇನ ಕೊಡು ಭೀಮ. ಅಂಜಲಿ, 60 ವರ್ಷದ ನಿಮ್ಮ ಅಪ್ಪಗ ಗುಳಿಗೆ ತೊಗೊಂಡು ಹೋದ್ರು ನಿಲ್ಸಕ್ಕೆ ಹೋದ್ರ ಭಾಳ ಕಷ್ಟ ಐತಿ. ಇನ್ನು ಸುಡ್ಗಡಕ್ಕೆ ಹೋಗಿ ಸುಟ್ಟು ಬರ್ಬೇಕಾತ್ ನೋಡಿ ನಿಮ್ಮ ಅಪ್ಪನ. ಲೇ ಮಾವ, ಏನಂತ ತಿಳ್ಕೊಂಡ್ರ ನಮ್ಮ ಅಪ್ಪನಂದ್ರ, ನಮ್ಮ ಅಪ್ಪ ನಿಮ್ಮಂತ ವಯಸ್ಸಿನಾಗಿದ್ದ 3 ಜನ ಮುಟಿಗೆ ಮಾಡಿ ಹೋಗಿತ್ತಿದ್ನಂತ. ನಮ್ಮ ಅಪ್ಪ ನಿಮ್ಮಂಗೆ ಹೈಬ್ರಿಡ್ ಜೋಳ ತಿಂದು ಬೆಳೆದಿಲ್ಲ, ದಪ್ಪನ ಜೋಳ ತಿಂದು ಬೆಳೆದಾನ. ಬಾ 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 ಬಾ, ನಿಮ್ಮಪ್ಪ ಬಾರಿ ಕುಸ್ತಿ ಹೋಗದಿರ್ಬೇಕಂತೀನಿ ಆ ವಯಸ್ಸಿನ್ಯಾಗ. ಲೇ ಸತ್ಯ, ಇವ್ರಪ್ಪ ಏನು ಕುಸ್ತಿ ಆಡ್ತಿದ್ನಂದಿಲಿ ಅಪ್ಪ. ಹೇಳ್ಬಾರ್ದಲ್ಲಿ, ಇವ್ರ ಅಪ್ಪನು ಏನೋ ಇದ್ರು ನ್ಯಾಗಿನ ಕುಸ್ತಿ ಇಲ್ಲ, ಬರೇ ನೆಲ ಕುಸ್ತಿನ, ಅದು ಗಂಡಸೂರ್ ಸತಿ ಎಲ್ಲ ಅಪ್ಪ. ಹೇಳ್ಬಾರ್ದಲ್ಲಿ ಅಪ್ಪ, ನನಗೇನೋ ಹೇಳ್ಬಾರ್ದ. ನೀ ನಮ್ಮ ಅಪ್ಪನ ಕುಸ್ತಿ ನೋಡಿ ಕುಡ್ಡಗಿ ಗೊತ್ತ ನನಗ, ಹೌದಲ್ಲ? ಲೇ ನಮ್ಮಪ್ಪ ಮ್ಯಾಲ ಕುಸ್ತಿರೋಗಿಲ್ಲಿ, ನೆಲ ಕುಸ್ತಿರೋಗಿಲ್ಲಿ, ಮ್ಯಾಗರ ಬಿಳ್ಳಿ ಕೆಳಗರ ಬಿಳ್ಳಿ. ನಿನಗೆ ಏನಾಗೋದೈತಿ? ನಿಮ್ಗೇನು ತ್ರಾಸ ಆತು? ತ್ರಾಸು ನಮಗಲ್ಲ ಅಂಜಲಿ, ನಿಮ್ಮ ಅಪ್ಪಗ. ಯಾಕಂದ್ರ ನಿಮ್ಮಪ್ಪ ಇರಾಕ ನೀ ಒಬ್ಬಳ ಮಗಳು. ನಾಳೆ ಏನ್ಕರ ಹೆಚ್ಚು ಕಮ್ಮಿ ಆತಿಂದ್ರ ಬೆಂಕಿ ಹಚ್ಚಕ್ಕೆ ಒಬ್ಬ ಒಳ್ಳೆ ಬೇಕಿಲ್ಲ. ಬ್ಯಾನಿ ಆತೇನ್ರಿ? ನಮ್ಮ ಮಾವ ಕುಲಕರ್ಣಿ ಇವತ್ತ ಸತ್ರ ಒಂದನಿ ಕಣ್ಣೀರಿಲ್ದನ ಒಂದ ಟಯರ್ನಾಗ ಹೋಗಿ ಸುಟ್ಟು ಬರುವಂತ ಏಕೈಕ ಈ ಕೌಸಗಿರಿ ಬಸ್ಯ. ಯಾಕಂದ್ರ ನಮ್ಮ ಅಕ್ಕ ಸಾಯು ಮುಂದ ಅಂಜಲಿನ ನೀನ ಮದುವೆ ಮಾಡ್ಕೊ ಅಂತಂದು ಕೈ ಮ್ಯಾಗ ಕೈ ಹಾಕಿ ಪ್ರಮಾಣ ಮಾಡಿಸ್ಕೊಂಡಾಳ. ಅಲ್ವೇನ್ಲೇ ಅಂಜಲಿ? ಹೌದು ಮಾವ, ನನಗಿರಕ್ಕ ನೀ ಒಬ್ಬ ಮಾವದಿ. ನಿನಗೂ ಏನ್ರ ಆತಂದ್ರ ನಾ ಯಾರಿಗ ಮಾವ ಅನ್ಲಿ? ಅಂದ್ರ ನನ್ನ ಗತಿ ಗಂಗಾವತಿ. ಕೊಡ್ಡ ಸುಮ್ರವ ಸೀದಾದನ. ಅಲ್ಲ ನೀ ಏನ್ ತಪ್ಪು ತಿಳ್ಕೊಳ್ಕೋಬೇಡ. ನಾವು ಅನಾಥರ, ನೀನು ಅನಾಥರ ಮೆಚ್ಚಿಕಂದ್ರೆ ದೇವ್ರು ಮೆಚ್ಚಂಗಿಲ್ಲ. ನಾನು ನಿನಗೆ ಇನ್ ಮ್ಯಾಗ ಮಾವ ಅಂತ ಕರಿತೀನಿ. ಏನಾರ ಅನ್ಕೊಂತ ಹೋಗಣ್ಣ. ಶ್ರೀಮದ್ ವೆಂಕಟರಮಣ ಗೋವಿಂದ. ಜೈ ಮಂಗಲಂ, ಜೈ ನಮ ಪಾರ್ವತಿ ಪತಿ ಶಿವಾರ ಮಹಾದೇವ. ಎಂತ ಗಂಡಸರ್ದಾರ ನೋಡಿವ್ರು. ತಾಯಿ ಎರಡೇ ಲಗ್ನ ಆಗಿ ಬಂದಿರ್ತಾರ. ನಾವು ಸುಮ್ಮಿರ್ಬೇಕು ಮುಚ್ಕೊಂಡು. ಇವ್ರಿಬ್ರಿಗೆ ಮಾವ ಅಂದಿದ್ ಕೆಟ್ಟ ಬೇನ್ ಹತ್ತೈತಿ ನೋಡಿ ಅವ್ರಿಗೆ. ಏ ಕುರ್ಸಲ್ಲ ಎದ್ದ ಮ್ಯಾಗ ನೋಡ್ತಿ ಇಲ್ಲಿ ನೋಡು. ಅಪ್ಪನಿಗೆ ಸ್ಪೆಷಲ್ ಹೇಳ್ಬೇಕನ? ಹೇಳ ಹಿಡ್ಕೊ ಇಲ್ಲಿ. ನಿಮಗ ಸಿಟ್ಟು ಕಡಿಮೆ ಮಾಡಾಕ ನನ್ನ ಕಡೆ ಒಂದು ಔಷಧಿ ಐತಿ, ಕೊಡ್ಲೆ? ಮನ್ಯಾಗ ತಡ ಮಾಡ್ತೀವಿ. ಏನ್ ಕೊಡ್ಬೇಕು? ಯಾವಾಗ ಸಿಕ್ತೀರ? ಹೆಂಗಸರ್ಗಿಂತ ಬಲ ನಾಸ್ತು ನೋಡಪ್ಪ ನಿಮ್ಮ ಹುಡುಗ. ಮಧುರಾಗ ಕಡದರ ಕಡಹಿ ತರುತನ ಬಿಡುವುದಿಲ್ಲ, ಹೆಡ್ಡರ ಹಡಗಲಿ ಹುಡುಗರಲ್ಲ, ನಾ ಕೆಳಗಂಗ ಹಗರಿಲ್ಲ, ನಿಮ್ಮ ಮಾಡಲ್ಲ ಯಾರೊಂದಿಗೆ ನನಗಿಲ್ಲ, ನಿಮ್ಮ ಮಾಡಲ್ಲ ಯಾರೊಂದಿಗೆ ನನಗಿಲ್ಲ.
ಲೇ ಜಯರಾಜ್, ಪೃಥ್ವಿರಾಜ್ ಕಂಡವರ ಆಸ್ತಿ ಮೇಲೆ ಕಣ್ಣಾಕಿ ಅವರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಅರಮನೆ ಕಟ್ಟಿ ಆನಂದ ಪಡುತ್ತಿರುವಿರಲ್ಲ ಇನ್ನು ಮುಂದೆ ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ನಿಮಗೆ ಎದುರಾಗಿ ರಣರಂಗದಲ್ಲಿ ಚಟ್ಟು ಹೊಡೆದು ನಿಲ್ಲುವ ಗಂಡೆದೆ ಗಂಡು ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ. ಮೊದ ತುಂಬಿದ ಗಜನಂತೆ ಮನೆಗೆ ನುಗ್ಗಿ ಈ ಜಮೀನ್ದಾರನಿಗೆ ಹೇಗೆ ಅವಶ್ಯಕತೆ ಮಾತನಾಡುತ್ತಲ್ಲದೆ ಹೌದು ಬಂದು ಈ ಸಾಹುಕಾರ ತೋಡಿರುವ ಬಾಯಿ ಒಳಗೆ ಬಿದ್ದೆನೆಂಬುದು ಅರುವಿಲ್ಲದ ಮರವಿನಂತೆ ಮಾತನಾಡುತ್ತಿದ್ದೀಯಾ? ಸಪ್ತ ಸಾಗರದ ಅಲೆಗಳಿಗೆ ಹತೆ ಒಡ್ಡಿ ಈ ಚಿತಡ ಸೇರಬಲ್ಲ ಈ ಗಂಡೆದೆ ಗಂಡು ಕರ್ಣನಿಗೆ ಮೋಸದ ಬಾವಿ ಭಯ.
ನನಗೆ ಸವಾಲು ಹಾಕಿ ಈ ಕಲಿಯುಗದಲ್ಲಿ ಬದುಕುತ್ತೇನೆಂಬ ಬಂಡಾಟಿಕೆ ಭಯವನ್ನು ಬಿಟ್ಟು ಬಿಡು. ಯಾಕಂದರೆ ನೀನು ಕಟ್ಟಿದ ಸಾಮ್ರಾಜ್ಯವನ್ನು ಇನ್ನು ಕೆಲವೇ ದಿನಗಳಲ್ಲಿ ನೆಲಸಮ ಮಾಡಿ ನಿನಗೆ ಅಂತ್ಯ ಆಡಲು ಹುಟ್ಟಿ ಬಂದಿದ್ದಾನೆ ಈ ಸಿಡಿದೆದ್ದ ಸೋದರ, ಸಿಡಿದೆದ್ದ ಸರ್ದಾರ. ನಿನ್ನ ಇಚ್ಛೆಯಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ ಸಿಡಿದೆದ್ದ ಸರ್ದಾರರು ಯಾರೊಬ್ಬರು ಬದುಕಿ ಉಳಿದಿಲ್ಲ ಈ ಭೂಮಿಯ ಮೇಲೆ. ಅಂದಾಗ ನೀ ಯಾವ ಸರ್ದಾರನೇ ಈ ಕರ್ಮದ ಕಲಿಯುಗದಲ್ಲಿ? ಸಿಡಿದೆದ್ದ ಸೋದರರೇ, ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟ ವೀರ ಮರಣವನ್ನು ಒಪ್ಪಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಜರಾಮರಾಗಿ ಉಳಿದಿದ್ದರೆ ಜನರ ಮನಸ್ಸಿನಲ್ಲಿ. ಆದರೆ ನಿಮ್ಮಂತ ಮಲ್ಲಪ್ಪ ಚಟ್ಟಿ ವೀರ ಸಾಧಕರು ಹುಟ್ಟಿಕೊಂಡು ನೆಮ್ಮದಿಯಿಂದ ಬಾಳಬೇಕಾದ ಭಾರತವೇ ಮಕ್ಕಳನ್ನು ಜಾತಿ ವಿಷ ಬೀಜ ಬಿತ್ತಿ ಅನ್ಯಾಯ, ಧರ್ಮ, ಹೆಣ್ಣಿನ ಮೇಲೆ ಅತ್ಯಾಚಾರ, ಭಯೋತ್ಪಾದನೆ ತುಂಬಿ ತುಳುಕುತ್ತದೆ ಈ ಜಗತ್ತಿನಲ್ಲಿ. ಅಂದಾಗ ನಿಮ್ಮಂತ ರಕ್ತ ಬೀಜ ಸೂರರನ್ನು ಒಟ್ಟಿಗೆ ಗೂಡಿಸಿ ಸುಟ್ಟು ಹಾಕಿದಾಗಲೇ ಭಾರತ ಮೇಲೆ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಸುಟ್ಟು ಹಾಕುತ್ತೀಯ? ಸುಟ್ಟು ಹಾಕುತ್ತೇನೆಂದು ಬಂದವರೆಲ್ಲ ಚಟ್ಟ ಕಟ್ಟಿ ಸುಡುಗಾಡು ಕಟ್ಟಿದ ಮರಣ ದೇವನಾಡು. ಅಂದಾಗೆ ನನ್ನ ರಮಣಿಗೆ ಬಂದು ನನಗೆ ಶೆಟ್ಟು ಹೊಡೆದು ಮಾತನಾಡುತ್ತಿರುವೆಯಲ್ಲ, ನೀನು ಯಾವ ಸರ್ದಾರನೆಂದು ಮೊದಲ ಭಾಗವು. ಅಲ್ಲೋ ತಮ್ಮ, ಕುಡ್ದು ಖುಷಿಯಿಂದ ಇರ್ಬೇಕಂದ ಟೈಮ್ನಾಗ ಬಿರುಗಾಳಿ ಬಂದಂಗ ಬಂದಲ್ಲ ಲೇಪ್ಪ ತಮ್ಮ. ಜಯರಾಜ್, ಏನಂದೆ? ನಾನು ಯಾರ? ನೀನು ಅನುಭವಿಸುತ್ತಿರುವ ಸರ್ವ ಆಸ್ತಿಗೂ ಸರ್ದಾರ ನಾನು. ನೀನು ಕಟ್ಟುತ್ತಿರುವ ಫ್ಯಾಕ್ಟ್ರಿ ಜಮೀನಿಗೆ ವಾರಸ್ದಾರ ನಾನು. ಇನ್ನು ಈ ಭವ್ಯ ಬಂಗಲಿಗೆ ಮಾಲೀಕ ನಾನು. ಒಟ್ಟಿನಲ್ಲಿ ಸರ್ವ ಆಸ್ತಿಗೆ ಸರ್ದಾರ ನಾನು. ಸಾಕ, ಇನ್ನು ಬೇಕಾ? ಅಲ್ಲೋ ತಮ್ಮ, ಕುಡುದು ಖುಷಿ ಅಂದಿರ್ಬೇಕಂದ ಟೈಮ್ನಾಗ ನಾ ಕುಡ್ದಿದ್ದೆಲ್ಲ ನಿಶೆ ಹಾಳಾಗೋತು ತಮ್ಮ. ಕುಲ್ಕರ್ಣಿ, ಇಂತು ಗುತ್ತು ಬರೆಯಲಿಲ್ಲ ಗೂಳಿ ಬಿದ್ದಿದ್ದಾಗಿ ಸರ್ವ ಆಸ್ತಿ ಸರ್ದಾರನೊಂದು ಬಾಯಿ ಮಾಡಿದ ತಕ್ಷಣ ಬಯಲನ್ನು ಬಿಟ್ಟು ಕೊಟ್ಟು ಹೋಗೋದನ್ನು ತಿಳಿದುಕೊಂಡ್ರಿಯಾ? ಇದು ಸಾಧ್ಯವಿಲ್ಲ. ಬಯಲಿಂದ ಬಿಟ್ಟುಗಳಿಗೆ ನಾ ಏನು ಬಚ್ಚನಲ್ಲ. ನಿನ್ನಂತ ಸರ್ದಾರ ರೊಚ್ಚಿಗಿದ್ದು ಬರ್ಚನ್ನು ಉಪಯೋಗಿಸಿ ಬಾಯಲ್ಲಿರುವ ಹಲ್ಲನ್ನು ಕಿತ್ತು ಸ್ವಚ್ಛಂದವಾಗಿ ಆಡುತ್ತಿದ್ದ ನಿನ್ನನ್ನು ನಮ್ಮ ಮನಸ್ಸಿನ ಇಚ್ಛೆಯಂತೆ ಕುಣಿಸಬಲ್ಲದ ಕರುಣೆ ಇಲ್ಲದ ಕಟುಕರು ನಾವು. ಅಂತದ್ರಲ್ಲಿ ನೀ ಯಾರಲೇ ನಮ್ಮ ಸಾಹುಕಾರ ಸರ್ವಾಸ್ತಿ ಕೇಳುವುದಕ್ಕೆ ನಿನಗೆ ಯಾವ ಹಕ್ಕಿದೆ? ಸೊಕ್ಕಿನಿಂದ ನೀ ಯಾರೆಂದು ಕೇಳ್ತಿರುವಲ್ಲ, ನಿಮ್ಮ ಪಾಲಿನ ಮೆಕ್ಕಿದ ಹುಲಿ. ಲೇ ಪೃಥ್ವಿರಾಜ್, ಸೊಕ್ಕಿನಿಂದ ನೀ ಯಾರು ಎಂದು ಕೇಳುತ್ತಿರುವಲ್ಲ, ಇವನು ನಿಮ್ಮ ಕಪಟ ಕಾರಸ್ಥಾನ ಉಪಟಳಕ್ಕೆ ಬಲಿಯಾದ. ಇದೇ ಊರಿನ ಶ್ರೀಮಂತ ವಸಂತರಾವ್ ದೇಸಾಯಿ ಅವರ ನನ್ನ ತಂದೆ. ಅಂದು ಇದೇ ಆಸ್ತಿಗೆ
ಎತ್ತ ನನ್ನ ತಂದೆ ತಾಯಿ ಹಾಗೂ ತಮ್ಮಂದಿರನ್ನು ಕೊಲೆ ಮಾಡಿ ಸರ್ವ ಆಸ್ತಿಯನ್ನು ಲಪ್ಟಾಯಿಸಿಕೊಂಡು ಮತ್ತೆ ಕರ್ಮ ತುಂಬಿದ ಈ ಮನೆಯಲ್ಲಿ ಕರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ಈ ಕಲಿಯುಗದಲ್ಲಿ ಕರ್ಣನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ನನ್ನ ಜನ್ಮ. ಸಾವುಕಾರ ಇವ ಹೋಗೋ ಟೆನ್ಷನ್ಯಾಗ ದಿಕ್ಕ ತಿಳಿವಲ್ತಿರಿ ಅಪ್ಪ ನನಗ. ಕರ್ಣ ಏ ಕರ್ಣ! ಏ, ನೀನು ಕರ್ಣನಿಂದ ತಕ್ಷಣ ಆಸ್ತಿ ಬಿಟ್ಟು ಕೊಡ್ತೇನೆ ಅಂದುಕೊಂಡಿಯಾ? ನೋ, ಅಷ್ಟಕ್ಕೂ ನಿನ್ನ ತಂದೆ ತಾಯಿನ ಹತ್ತಿರ ಸಾಲ ಮಾಡಿಕೊಂಡಿದ್ದರು. ಸಾಲ ತೀರಿಸಲಾಗಲು ಅವಮಾನಕ್ಕೀಡಾಗಿ ಆತ್ಮಹತ್ಯೆ ಮಾಡಿಕೊಂಡರು. ಸಾಲ ಕೊಟ್ಟವರು ನಾವು ಸರ್ವಾಸ್ತಿ ತೆಗೆದುಕೊಂಡರೆ ತಪ್ಪೇನಿದೆ? ತಪ್ಪು. ಲೇ ಜಯರಾಜ್, ಪೃಥ್ವಿರಾಜ್, ಹೊಟ್ಟೆಗೆ ಅನ್ನವಿಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿದ್ದ ನಿಮ್ಮಣ್ಣ ಅನ್ನ ನೀರು ಕೆಲಸ ಕೊಟ್ಟು ನನ್ನ ತಂದೆ ಒಳ್ಳೆಯವರನ್ನು ಮಾಡ್ಲಿಕ್ಕೆ ಹೋದನಲ್ಲ, ಅಂತ ದೇವರಂತ ತಂದೆಗೆ ಅನ್ನ ಅಂತ ದೇವರಂತ ತಂದೆ ತಾಯಿಯನ್ನು ಕೊಲೆ ಮಾಡಿ ಕ್ರೂರ ಮೃಗಗಳು ನೀವು. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕಿದ ಕದಿಮರು ನೀವು. ನಿಮ್ಮಂತ ಮನುಷ್ಯ ದ್ರೋಹಿಗಳು ಇರುವುದರಿಂದಲೇ ಈ ಸಮಾಜ ಅತಿ ಕೆಟ್ಟ ಹಾಳಾಗ್ತಿರೋದು. ಸಮಾಜ ಲೇಖರ ಈ ಕಲಿಯುಗದಲ್ಲಿ ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ 1000 ಕೋಟಿ ಲಾಭ ಮಾಡಿಕೊಟ್ಟ IAS ಅಧಿಕಾರಿ DK ರವಿನು ನೇಣಿಗೆ ಕಲೆ ಕಚ್ಚಿದ್ದು ಇದೇ ಹಾಲು ಕಟ್ಟು ಸಮಾಜ. ಕರ್ತವ್ಯವೇ ನನ್ನ ದೇವರೆಂದು ನಿತ್ಯ ಕಾನೂನಿನ ಕೆಲಸ ಮಾಡುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಳಕಪ್ಪ ಬಂಡಿಯವರ ಎದೆ ಗುಂಡಿಗೆ ಗುಂಡಿಟ್ಟು ಬಲೆ ತೆಗೆದುಕೊಂಡ ಬಂಡ ಸಮಾಜವಿದು. ಸಮಾಜಕ್ಕೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಡಿದ ಅನ್ನ ಹಾಜರಿಯನ್ನು ಮೂಲಗುಂಪು ಮಾಡಿ ತಮ್ಮ ಬೇಳೆ ಬೆಳೆಸಿಕೊಂಡ ತಾಯಿ ಗಂಡರಿರುವ ಸಮಾಜವಿದು. ಈ ಸಮಾಜದಲ್ಲಿ ಜನ ಎದ್ದವರ ಬಾಲ ಬಡಿಯುತ್ತಾರೆ, ಬಿದ್ದವರನ್ನು ಕಾಲಕ್ಕೆ ತುಳಿಯುತ್ತಾರೆ. ಇದೇ ವಲಸು ಕಲಿಯುಗದ ಸಮಾಜ. ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಸಿಡಿದೆದ್ದಾಗ ಇವರೆಲ್ಲರನ್ನು ಬಲುಪಶ ಮಾಡಿದ್ದು ನಿಮ್ಮಂತ ಭ್ರಷ್ಟರೆಂಬುದು ಮಾತ್ರ ಮರೆಯಬೇಡ. ಅಷ್ಟೇ ಯಾಕಲೇ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಅವರ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತವರಿಗೆ ನಾ ಏನೆಂದು ಕರೆಯಲಿ? ಲತ್ತಿಗೆಟ್ಟ ಹೊಲಸು ತಿನ್ನುವ ಹಂದಿಗಳೆಂದು ಕರೆಯಲಿ? ಮೈಯಲ್ಲಿ ಮಾಂಸಖಂಡಗಳ ಗಟ್ಟಿಯಾಗಿದೆ ಎಂದು ದಡ್ಡತನದಿಂದ ದೊಡ್ಡ ಮಾತುಗಳನ್ನು ಆಡು. ದೊಡ್ಡೆಯಲ್ಲಿ ಬೀಳುವ ಗುರಿಯಾಗಬೇಡ. ಎಚ್ಚರ ಎಚ್ಚರ. ಏ ಜಯರಾಜ್, ನಿನ್ನಂತೆ ಬಂದೂಕಿನ ಭಯ ತೋರಿಸಿದರಲ್ಲ, ಬ್ರಿಟಿಷ್ ರಾತ್ರಿ ಹೊತ್ತು ನೆಲೆ ಇಲ್ಲದೆ ನಾಪತ್ಯವಾದ ಕೆಂಪು ಮೋತಿಯವರ ಕತೆ ಕೇಳಿರ್ಬೇಕಲ್ಲ. ಇದು ನಿಮ್ಮಂತ ಬಣ್ಣರ ಗುಂಡಿಗೆ ನಡಗಿಸುವ ಮಿಂಡವುಲಿ. ಈ ಕರ್ಣನೆಂಬುದು ಮಾತ್ರ ಮರೆಯಬೇಡ. ಹುಷಾರ್. ಅಣ್ಣ, ನಮ್ಮ ಮನೆಗೆ ಬಂದು ನಿನ್ನೆದುರಿಗೆ ನಿಂತು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದನಲ್ಲ, ಇವನನ್ನ ಸುಮ್ಮನೆ ಬಿಡಬೇಡಿ ಅಣ್ಣ. ನಮ್ಮ ಮನೆ ಆಳುಗಳಿಂದ ಇವನ ದೇಹವನ್ನ ಇಂಚು ಇಂಚಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚಿಬಿಡಣ್ಣ. ಆಗ ಯಾರು ಬಂದು ಏನು ಮಾತಾಡುವುದಿಲ್ಲ. ಹುಚ್ಚು ಎಲೆ ಏನಂದೆ? ಇಂಚಿಂಚಾಗಿ ತುಂಡರಿಸಲು ನನ್ನೇನು ಅರಿಕೆಗೆ ಬೆಟ್ಟ ಕುರಿಮರಿ ಎಂದುಕೊಂಡಿದ್ಯಾ? ಬಣ್ಣದ ಎಣ್ಣೆ
ನಿಮ್ಮಣ್ಣನಂತ ಗುಳ್ಳೆ ನರಿಗಳು ನಿನ್ನಂತ ಕತ್ತೆಗಳಿಗೇನು ಗೊತ್ತು? ಕಸ್ತೂರಿ ವಾಸನೆ. ಸರಿ ಆಚೆ. ಅಗ್ಗೋ ಇವನ ಅಲ್ಲಿ ಬೇಯವ್ವ ಬಾಯಿ ಲೋಟ ನಿನ್ನ ಗಂಡಸರು ವಿಚಾರನಿಗೆ ಯಾಕೆ ಬೇಕು ಬೇಯವ್ವ ಸಣ್ಣಕ್ಕಾಗಿ ಸುಮ್ಮನೆ ಇದ್ಬಿಡು. ನಮ್ಮ ಗೌಡ್ರಿಗೆ ತಾಳದಾಗ ಹತ್ತಿ ಉರಿ ಹಾಕಂದೈತಿ ಮತ್ತು ಅದ್ರಾಗ ಪೆಟ್ರೋಲ್ ಹಾಕಿ ಸುರಿ ಬೆಂಕಿ ಹಚ್ಬೇಕಂತ ಮಾಡಿನ ಸೋಮವಾರ ಬೇಯವ್ವ. ನಾಯಕರು ಸರ್ವಾಸ್ತಿ ನನ್ನದೆಂದು ಬಾಯಿ ಪಡೆದುಕೊಳ್ಳುತ್ತವೆಯಲ್ಲ, ನಿನ್ನದೇ ಆಸ್ತಿ ಎಂಬುದಕ್ಕೆ ಬೇಕಾದ ಕಾಗದ ಪತ್ರಗಳು ಒಂದಾದರೂ ಇದೆ ನಿನ್ನ ಹತ್ತಿರ. ಅದನ್ನು ಬಿಟ್ಟು ಬಾಯಿ ಪಡೆದುಕೊಂಡರೆ ಜನ ಸೇರರು ವಿಭಿನ್ನ ಜಾಗ ಸಿಗೋದಿಲ್ಲ. ಬಿ ಕೇರ್ಫುಲ್. ಪೃಥ್ವಿರಾಜ್, ಏನಂದೆ? ಕಾಗದ ಪತ್ರಗಳು ಬೇಕಾ? ಹಿಂದೆ ನನ್ನ ತಂದೆ ನಿಮ್ಮ ಮೋಸದ ಸುಳಿ ಹರಿತು. ಸಾಯುವುದಕ್ಕಿಂತ ಮುಂಚೆನೆ ಎಲ್ಲ ಆಸ್ತಿ ನನ್ನ ಹೆಸರಿನಲ್ಲಿ ಬರೆದಿಟ್ಟಿದ್ದಾರೆ. ನನ್ನ ತಂದೆಯನ್ನು ಕೊಂದ ಅವಸರದಲ್ಲಿ ಎಬ್ಬರ್ ಸೈ ತೆಗೆದುಕೊಂಡು ಖರೀದಿಸಲಿಕ್ಕೆ ಹೋದಾಗ ಇಲ್ಲಿದ್ದ ಕಾರಣ ಖರೀದಿಯಾಗದೆ ಇನ್ನು ಆ ಪತ್ರ ಈ ಕರ್ಣ ದೇಸಾಯಿ ಹೆಸರಲ್ಲಿದೆ ಎಂಬುದನ್ನು ಕೇಳಿ ಗಡ ಗಡ ನಡುಗುವ ನಿಮ್ಮ ಎದೆ ಗುಂಡಿಗೆಗೆ ಕಿವಿಗೊಟ್ಟು ಕೇಳಿ ಹೇಳುತ್ತೆ ಕರ್ಣ ದೇಸಾಯಿ ಅಂತ. ಕರ್ಣ ಗಜನಂತೆ ಮನೆಗೆ ನುಗ್ಗಿ ಬಾಯಿ ಮಾಡುತ್ತಿರುವೆಲ್ಲ, ನಿನ್ನಂತ ಸತ್ತಾರನು ಮೆಟ್ಟಿ ಹೇಳುವ ಸತ್ತಾರನು ಅಷ್ಟಕ್ಕೂ ನಿನ್ನ ತಂದೆ ತಾಯಿ ಬರೆದಿಟ್ಟಿರುವ ಬಿಲ್ಲು ತೆಗೆದುಕೊಂಡು ಬಾ. ಅಂದೇ ಕೊಡುವೆ ನಾನು ನಿನಗೆ ನಿನ್ನ ಸರ್ವ ಆಸ್ತಿಯನ್ನು. ಹೌದನ್ನ ಯಾರೋ ಒಬ್ರು ಹಾದಿ ಬೀದಿಗೆ ಹೋಗೋರು ಆಸ್ತಿ ಬಿಟ್ಟು ಕೊಡೋ ಎಂದಾಕ್ಷಣ ಬಿಟ್ಟು ಕೊಡ್ಲಿಕ್ಕೆ ಇದೇನು ಧರ್ಮಛತ್ರ ಅಲ್ಲನ್ನ. ಸಂಬಂಧಪಟ್ಟ ದಾಖಲಾತಿಗಳನ್ನ ತಂದು ಒಪ್ಪಿಸ್ಲಿಕ್ಕೆ ಹೇಳಣ್ಣ. ಸುಮ್ನೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಗರ್ವ ತುಂಬಿದ ಎಣ್ಣೆ ಧರ್ಮ ತುಂಬಿದ ಈ ಗಂಡನ ಆಸ್ತಿಯಲ್ಲಿ ತಿಂದು ಬೆಳೆದಿರುವ ಕೊಬ್ಬಿದ ಕೋಣುಗಳು ನೀವು. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಕಡೆದು ದುರ್ಗವ್ವನ ಜಾತ್ರೆ ಮಾಡೋ ಕಾಲ ದೂರಿಲ್ಲ. ಅಲ್ಲಿವರೆಗೂ ಆರುವ ದೀಪ ಪ್ರಜ್ವಲವಾಗಿ ಉರಿಯುತ್ತಂತೆ. ನಿಮ್ಮ ಸಾವಿನ ಸಮಯ ಹತ್ತಿರವಾಯ್ತು. ಆರುವ ದೀಪ ನಾಯಕರು, ಆರುವ ದೀಪ ನಮ್ಮದಲ್ಲ ನಿನ್ನದು ಅಂತ ಆಮೇಲೆ ಗೊತ್ತಾಗುತ್ತದೆ. ಮೊದಲು ನಮ್ಮ ಸಾಹುಕಾರ ಹೇಳಿದಾಗೆ ಆ ಪತ್ರ ತೆಗೆದುಕೊಂಡ ಆಮೇಲೆ ಗೊತ್ತಾಗುತ್ತದೆ ನೀನು ನಿಮ್ಮಪ್ಪನ ಮಗ ಅಂತ. ಪೃಥ್ವಿರಾಜ್, ನನ್ನ ತಂದೆ ಆಸ್ತಿ ನಿಜವೇ ಆಗಿದ್ದರೆ, ಈ ಕಲಿಯುಗದಲ್ಲಿ ಧರ್ಮ ಅನ್ನೋದಿದ್ದೇ ಆಗಿದ್ದರೆ ಹಾನಿ ಮಾಡಿ ಹೇಳ್ತೇನೆ, ಆ ಪತ್ರ ಸಿಕ್ಕೇ ಸಿಗುತ್ತೆ. ಈ ಕರ್ಣ ಕೊಟ್ಟ ಮಾತು, ಇಟ್ಟ ಹೆಜ್ಜೆ, ತೊಟ್ಟ ಬಾಣ ಯಾವತ್ತೂ ತಪ್ಪಿಲ್ಲ. ದಟ್ ಈಸ್ ಕಲಿಯುಗದ ಕರ್ಣ. ಸಾವಕಾರ ಈ ನನ್ನ ಮಗ ಬಂದು ಅಲ್ಲಿ ಚುಂಟ್ರಗಾಳಿಗೈತೆ ಬಂದು ಅಲ್ಲಲ್ಲಿ ಕಾಲ್ ಮಾಡಿ ಹೋದ್ನಲ್ರಿ ಅಪ್ಪ. ಆ ನನ್ನ ಮಗ ಪತ್ರ ತಂದ್ರು ತರಬಹುದ್ರಿ ಅಪ್ಪ ಅನಿಸ್ತೈತಿ. ಅಣ್ಣ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಆಸ್ತಿ ಬಿಟ್ಟು ಕೊಡುವ ಮುನ್ನ ಮೊದಲು ಇವನನ್ನ ಆದಷ್ಟು ಬೇಗ ಶಿವನ ಪಾದಕ್ಕೆ ಸೇರಿಸ್ಬೇಕು. ಅಂದಾಗ ಮಾತ್ರ ಈ ನಿನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬಿಟ್ಟು ಕೊಡುವುದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಆ ಪತ್ರ ಸಿಗುವುದು, ಈ ಕರ್ಣನ ಹೆಣ ಬೀಳುವುದು ಎರಡು ಒಂದೇ. ಆ ಪತ್ರ ಅಂದೇ ಅವರಪ್ಪ ಸತ್ತ ಮರುಕ್ಷಣದಲ್ಲಿ ಆ ಮನೆಗೆ ಬೆಂಕಿ ಬಿದ್ದು ಆ ಪತ್ರ ಸುಟ್ಟು ಹೋಗಿದೆ. ಅಂದಾಗ ಆ ಕರ್ಣ ತರುವುದಲ್ಲಿ ಬರುವುದಲ್ಲಿ ಸಾವಕಾರ
ಕೈ ಸುಟ್ಟು ಹೋಗೈತೆ ಅಂತ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ರಿ ಅಪ್ಪ. ಕುಲಕರ್ಣಿ ಇಟ್ಟ ದಿನದಿಂದ ಹೆಜ್ಜೆ ಇಟ್ಟು ಹೋಗ್ಯಾನ್ರಿ. ಬ್ಯಾಟ್ ಕೊಟ್ರು ಕೊಡ್ಬೋದು ನನ್ನ ಮಗ. ಈಗ ತಹಸೀಲ್ದಾರ್ ಕಚೇರಿಗೆ ಹೋಗಿ ನಮ್ಮ ಹೆಸರು ಮಾಡ್ಸ್ಕೊಂಬಂದ್ರಾತ್ರಿ ಅಪ್ಪ ಲಂಚ ಕೊಟ್ಟು. ಕುಲಕರ್ಣಿ ನಿನ್ನ ಮಾತು ಸತ್ಯ ಐತಿ. ಗಾಯಗೊಂಡ ಸರ್ಪ ಕಚ್ಚೋಕು ಮುಂಚೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯ ದಾರಿ. ಪೃಥ್ವಿರಾಜ್ ಈಗಲೇ ಹೋಗಿ ಸಂಬಂಧಪಟ್ಟ ದಾಖಲೆಗಳನ್ನು ಸರಿ ಮಾಡಿಕೊಳ್ಳೋಣ, ನಡೆಯಿರಿ. ಹೋಗಬ್ಯಾಡಿ ಹಿಂದೆ ಐತೆ ಸೈನ್ಯವು ಅಷ್ಟು ಬಗಿದಾನಿ. ಯಾರಿದ್ದೀರಿ ಮನೆಯಲ್ಲಿ? ಯಾರು ಅವರ ಮನೆಯಲ್ಲಿಲ್ಲ. ಯಾಕೆ, ಏನಾಗ್ಬೇಕಾಗಿತ್ತು? ಏನಿಲ್ಲ ಮಾವ್ರೆ, ಮೊನ್ನೆ ಹೊಲ ಹೊಡಿಯೋಕ್ಕೆ ನಗ ತಗೊಂಡು ಹೋಗಿದ್ದೆ, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೆ ಮನೆಯೊಳಗೆ ಹೊತ್ಕೊಂಡು ಬರೋದಾ? ಛೇ, ಯಾವುದನ್ನ ಎಲ್ಲಿಡಬೇಕು ಅನ್ನೋದು ಸ್ವಲ್ಪನೂ ಬುದ್ಧಿ ಇಲ್ವಾ ನಿನಗೆ? ವಯಸ್ಸಾಗಿದೆ, ಬುದ್ಧಿ ಬೇಡವಾ? ಯಾಕಮ್ಮ ಹೀಗೆ ಅಂತೀಯ? ನಮಗೆ ಅನ್ನ ಕೊಡುವ ದೇವರು ಇದ್ದ ಹಾಗೆ ಇದನ್ನು ನಾವು ಕೀಳು ದೃಷ್ಟಿಯಿಂದ ನೋಡಿದರೆ ಮೆಚ್ಚುವನೇ ಆ ಪರಮಾತ್ಮ. ಆಫ್ಟರ್ ಆಲ್ ಒಬ್ಬ ತುತ್ತು ಕೂಳಿಗಾಗಿ ದುಡಿಯುವ ಬಡವ ನೀನು ನನಗೆ ಎದುರುತ್ತ ಮಾತಾಡ್ತೇನೋ ರಾಸ್ಕಲ್. ನೋಡಮ್ಮ, ನೀನು ಶ್ರೀಮಂತರಾಗಿದ್ದರೂ ಹೊಟ್ಟೆಗೆ ತಿನ್ನುವುದು ಅಣ್ಣನೇ, ನಾನು ಬಡವನಾಗಿದ್ದರೂ ಹೊಟ್ಟೆಗೆ ತಿನ್ನುವುದು ಅಣ್ಣನೇ ಅಂದ ಮೇಲೆ ಯಾಕೆ ಈ ಭೇದ ಭಾವ? ಯು ರಾಸ್ಕಲ್, ನನಗೆ ಎದುರುತ್ತ ಮಾತಾಡ್ತೇನೋ ನಿನ್ನ. ಶಿಲಾ, ಯಾರ ಮೇಲೆ ಕೈ ಮಾಡ್ತಿರುವೆ ಎಂದು ಮನದಲ್ಲಿ ಎಚ್ಚರವಿರಲು. ಭಾವ, ಆಫ್ಟರ್ ಆಲ್ ಒಬ್ಬ ಮಾಮೂಲಿ ಮನುಷ್ಯ ನನಗೆ ಬುದ್ಧಿವಾದ ಹೇಳಿಕೆ ಬರ್ತಾನೆ. ಯಾರಮ್ಮ ಮಾಮೂಲಿ ಮನುಷ್ಯ? ಜಗತ್ತಿಗೆ ಅನ್ನ ಕೊಡುವ ರೈತ ಇವನು ಮಾಮೂಲಿ ಮನುಷ್ಯ. ನೋಡಮ್ಮ, ರೈತನಿಗೆ ಎದುರಾಗಿ ನಿಂತರೆ ನೀವೆಲ್ಲ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾಗುತ್ತದೆ. ಹಾಗಾದ್ರೆ ನಂದೇ ತಪ್ಪು ಅಂತ ಹೇಳ್ತಾ ಇದ್ರ ಮಾವ ನೀವು? ನೀನಷ್ಟೇ ಅಲ್ಲಮ್ಮ, ಈ ರೈತನಿಗೆ ಎದುರಾಗಿ ನಮ್ಮ ನಾಳುವ ಸರ್ಕಾರವೇ ಅಡ್ಡ ಬಂದರು. ಎದೆಗೊಟ್ಟು ನಿಲ್ಲುತ್ತಾರೆ ಈ ಅರ್ಜುನ ಅಂದಾಗ ನೀನು ಯಾವಮ್ಮ? ಹೋಗ್ಲಿ ಬಿಡು ಅರ್ಜುನನ್ನ, ಏನೋ ತಿಳಿಯದೆ ತಪ್ಪು ಮಾಡಿದ್ದಾಳೆ. ನೋಡಮ್ಮ, ಮುಂದೆ ಇಂಥ ತಪ್ಪು ಯಾವತ್ತೂ ಮಾಡಬೇಡ. ಅರ್ಜುನನ್ನ, ನಾನೇನು ಬರುತ್ತೇನೆ. ನೋಡ್ ಬಸಪ್ಪ, ನೀನೇನು ಬೇಜಾರು ಮಾಡಿಕೊಳ್ಳಬೇಡ. ಈ ರಂಟೆಯನ್ನು ಸಿದ್ದಪ್ಪ ಕೇಳಿದ, ಹೋಗ್ಬೇಕಾದ್ರೆ ಅವನಿಗೆ ಕೊಟ್ಟು ಹೋಗಿ ಬಿಡು. ಆಯ್ತು ಅರ್ಜುನನ್ನ, ನಾನೇನು ಹೋಗಿ ಬರುತ್ತೇನೆ. ನೋಡಮ್ಮ ಶೀಲಾ, ಮನೆಗೆ ಬಂದವರಿಗೆ ಗರ್ವದ ಅಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡೋದನ್ನು ಕಲಿತುಕೋ. ಮುಂದೆ ನಿನಗೆ ಒಳ್ಳೆಯದು. ಏನು ಓದಿಲ್ಲದ ಒಬ್ಬ ಹಳ್ಳಿ ಕಮಾರ, ಅಕ್ಷರದ ಅರ್ಥವೇ ಗೊತ್ತಿಲ್ಲದೆ ಶಾಲೆಯ ಮುಖವನ್ನೇ ನೋಡಿದ ಇಂಥ ಅನಾಗರಿಕರಿಂದ ನಾನು ಬುದ್ಧಿ ಹೇಳಿಸ್ಕೊಳ್ಳುವಂತಾಯ್ತಲ್ಲ. ಎಂತ ನನ್ನ ಜೀವನ. ಶೀಲಾ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ನಿನಗೆ ಕೈ ಮುಗ್ದು ಬಿಡ್ಕೋತೀನಿ. ಬೇಕಾದ್ರೆ ನಿನ್ನ ಕಾಲಡಿ ಅಂದ್ರೂ ಇಡ್ತೀನಿ. ದಯವಿಟ್ಟು ಈ ರೀತಿ ಮಾತಾಡಿ ನಮ್ಮ ಮನಸ್ಸನ್ನು ನೋಯಿಸ್ಬೇಡ. ಸರಿಯಾಚೆ ಓದಿ ಕಾಟಕ್ಕೆ ಬೇಲಿ ಸಾಕ್ಷಿ ಅನ್ನೋ ಹಾಗೆ ಗಂಡನ ಪರ ವಹಿಸ್ಕೊಂಡು ಬಂದು ಬಿಟ್ಲು. ನೋಡು, ನಾನು ನನ್ನ ಅಣ್ಣನ ಮನೆಯಲ್ಲಿ ಕೋಟ್ಯಾಧೀಶ್ವರನ ತಂಗಿಯಾಗಿದ್ದೆ. ಆದ್ರೆ ಈ ಮನೆಯಲ್ಲಿ ನೀವು ಹೇಳಿದಂತೆ ಕೇಳುವ ಅವಶ್ಯಕತೆ ನನ್ನಲ್ಲಿಲ್ಲ. ನೀವು ಕೊಡುವ ಕಾಟಕ್ಕೆ ನಾನು ಈ ಮನೆ ಬಿಟ್ಟು ಹೋಗಬೇಕಾಗಿದೆ. ಶೀಲಾ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ಈ ರೀತಿ ಚುಚ್ಚು ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸ್ಬೇಡ. ನೋಡು ಶೀಲಾ, ಈ ಮನೆಯಲ್ಲಿ ನಿನಗೆ ಹೇಳ್ಬೇಕು ಅದೇ ರೀತಿ ಇರು. ಯಾರು ಏನು ಅನ್ನೋದಿಲ್ಲ. ಆದ್ರೆ ಮನೆ ಬಿಟ್ಟು ಹೋಗ್ತೀರಂತ ಮಾತ್ರ ಹೇಳ್ಬೇಡ. ಹೋಗಲೇ ಬಿಡು ಗಂಗಾ, ನಿದ್ದೆ ಮಾಡವರನ್ನ ಎಬ್ಬಿಸಬಹುದು, ಆದರೆ ನಿದ್ದೆ ಬಂದವರ ತರ ನಟಿಸುವವರನ್ನು ಎಬ್ಬಿಸುವುದು
ಬೋರ್ ಗಲ್ಲಿನ ಮೇಲೆ ನೀರು ಸುರಿಯೋದು ಒಂದೇ. ಹೌದೌದು, ಈ ಮನೆಯಲ್ಲಿ ಯಾರು ಯಾವ ತರ ಹೇಗೆ ನಟಿಸ್ತಾರಂತ ಗೊತ್ತೇ ಆಗೋದಿಲ್ಲ. ನಾನು ನನ್ನ ಮನೆಯಲ್ಲಿ ಮಹಾರಾಣಿಯಂತೆ ಇದ್ದಿದ್ದೇನೆ, ಆದ್ರೆ ಈಗ ಕಂಡವರ ಕಡೆಯಿಂದ ಮಾತಾಡ್ಸ್ಕೊಂತಾಯ್ತು ನನ್ನ ಬಾಳು. ನೋಡಮ್ಮ ಶೀಲಾ, ನಿನ್ನ ತವರ ಮನೆಯಲ್ಲಿ ನೀನು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿರ್ಬೋದು, ಆದ್ರೆ ಈ ನಿನ್ನ ಗಂಡನ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುವಂತ ತೃಪ್ತಿ ನಿನ್ನ ಬಂಗಾರದ ತಟ್ಟೆಯಲ್ಲಿ ಸಿಗೋದಿಲ್ಲ ಅಮ್ಮ. ಶೀಲಾ, ನೀನು ಯಾವಾಗ್ಲೂ ಈ ನಿನ್ನ ಗಂಡನ ಮನೆ ಬೆಳೆಸ್ಬೇಕು ವಿನಃ ನಿನ್ನ ತವರ ಮನೆ ಅಲ್ಲ. ಅಂದ್ರೇನೆ ನೀನೊಬ್ಳೆ ಈ ಮನೆ ಬೆಳಗ್ಲಕ್ಕೆ ಬಂದ ಸೊಸೆ, ನಾನಿನ್ನು ಹಾಗೆ ಓಡಿ ಬಂದ ಬಿಡಾಡಿ ಹೆಣ್ಣು ಅಂತ ತಿಳಿದುಕೊಂಡಿದ್ದೇನೆ. ಏನಮ್ಮ, ಏನಾಗಿದೆ ಈ ಮನೆಯಲ್ಲಿ? ಯಾಕಿಷ್ಟು ಜೋರಾಗಿ ಮಾತನಾಡುತ್ತಿದ್ದೀರಿ? ಯಾಕಮ್ಮ ಗಂಗಾ, ನಿನ್ನ ಕಣ್ಣಲ್ಲಿ ನೀರು ಯಾಕೆ? ಏನಾಗಿದೆ ಅಮ್ಮ? ಏನಿಲ್ಲ ಮಾವ, ಒಳಗಡೆ ಅಡ್ಗೆ ಮಾಡ್ತಾ ಇದ್ನಲ್ಲ, ಹೊಗೆ ತುಂಬಾನೇ ಇತ್ತು, ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟೇ ಮಾವ. ಹೌದಣ್ಣ, ನಾನು ಹೊಲಕ್ಕೆ ಹೋಗಬೇಕು, ಬೇಗ ಅಡಿಗೆ ಮಾಡುವಂದೆ. ಅದಕ್ಕೆ ಹಸಿ ಕಟ್ಟಿಗೆ ಒಳಗಿಟ್ಟಿರ್ಬೇಕು, ಹೊಗೆ ಜಾಸ್ತಿ ಆಗಿ ಕಣ್ಣೀರು ಬಂದಿರ್ಬೇಕು. ಕಣ್ಣು ಹರಿಯದಿದ್ದೋಡೆ ಕರುಳು ಹರಿಯದೇನಪ್ಪ. ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಳಿ ಬದುಕಿದ್ದೇನೆ. ಈ ಮನೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಲಾರಷ್ಟು ಮೂರ್ಖನಾದಪ್ಪ ಈ ನಿನ್ನ ಅಣ್ಣ. ಮನೆಯಲ್ಲಿ ಚೆಲ್ಲಾಪಿಲಿಯಾಗಿ ಬಿದ್ದಿರುವ ಸಾಮಾನನ್ನು ನೋಡಿದರೆ ರೋಷ ವೇಷದ ಮಾತುಗಳು ಇಷ್ಟು ಸಾಕಪ್ಪ ತಿಳಿದುಕೊಳ್ಳಲಿಕ್ಕೆ. ಇಷ್ಟು ನೀನಾದರೂ ಹೇಳಮ್ಮ, ಏನಾಗಿದೆ ಅಂತ. ಹೇಳೋದೇನಿದೆ ಮಾವ, ಮಾತಿಗೆ ಬಾರ್ದ ಜನರ ಕಡೆಯಿಂದ ಮಾತಾಡಿಸ್ಕೊಳ್ಳುವಂತಾಯ್ತು ನನ್ನ ಬಾಳು. ಅಂದರೆ ಬೂದಿ ಮುಚ್ಚಿದ ಕೆಂಡದಂತಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ. ಮಾವ, ನಾನು ಈ ಮನೆಯಲ್ಲಿ ಏನೇ ಮಾಡಿದ್ರು ತಪ್ಪಾಗಿ ಕಾಣಿಸುತ್ತೆ. ಮೇಲಾಗಿ ನಾನು ನನ್ನ ಗಂಡ ಈ ಮನೆಯಲ್ಲಿ ಇರೋದು ಕೆಲವೊಂದಿಷ್ಟು ಜನರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಮುಚ್ಚಮ್ಮ ಬಾಯಿ, ಏನು ಮಾತನಾಡುತ್ತಿದ್ಯಾ ಅಂತ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು. ಅಣ್ಣದು ಅಂದ್ರೇನು ಮಾವ, ನಂದೇ ತಪ್ಪು ಅಂತ ಮಾತಾಡ್ತಾ ಇದ್ದೀರಾ? ಮಾವ, ಏನು ಓದಿಲ್ಲದ ಒಬ್ಬ ಹಳ್ಳಿ ಗಮಾರ, ಅಕ್ಷರದ ಅರ್ಥವೇ ಗೊತ್ತಿಲ್ಲದೆ ಶಾಲೆಯ ಮುಖವೇ ನೋಡದೆ ನನಗೆ ಬುದ್ಧಿವಾದ ಹೇಳಿಕೆ ಬರ್ತಾ ಇದ್ದನಲ್ಲ. ಸರಿ ತಪ್ಪು ಯಾವುದು ಅಂತ ನನಗೂ ಚೆನ್ನಾಗಿ ಗೊತ್ತು ಮಾವ. ಅವರವರ ಯೋಗ್ಯತೆಯನ್ನ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಮುಚ್ಚು ಬಾಯ್, ಮುಚ್ಚು ಎಣ್ಣೆ. ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡಲು ನಿನಗೆ ಯಾವ ಯೋಗ್ಯತೆ ಇದೆ? ಏನಂದೆ? ಶಾಲೆಯ ಮುಖವನ್ನೇ ನೋಡದೆ ಅಕ್ಷರದ ಅರ್ಥವೇ ಗೊತ್ತಿಲ್ಲವೆಂದು ಯಾರನ ತಮ್ಮನಿಗೆ. ನೋಡಮ್ಮ, ಹಾಲಿಗೆ ಹುಕ್ ಬರಬಾರ್ದು, ಹೆಣ್ಣಿಗೆ ಸೊಕ್ ಬರಬಾರ್ದಂತ ಬಲ್ಲವರು ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಮಾತನಾಡಿದರೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಅಂದ್ರೆ ನಿಮ್ಮ ತಮ್ಮ ವಿದ್ಯಾವಂತ ಪಂಡಿತನೇ ನನಗೆ ಬುದ್ಧಿವಾದ ಹೇಳಲಿಕ್ಕೆ? ನೋಡಮ್ಮ, ಅಷ್ಟಕ್ಕೂ ಇದು ಅಲ್ಪ ವಿದ್ಯೆ ಮಹಾಗರ್ವ, ಇದು ಒಳ್ಳೆಯದಲ್ಲಮ್ಮ. ಅಷ್ಟಕ್ಕೂ ನೀನು ಅಂಗಿನ ಅರಮನೆಯಲ್ಲಿ ಕುಂತು ಉಂಡು ಓದಿರುವುದು ಒಂದೇ ಒಂದು ಡಿಗ್ರಿ ಮಾತ್ರ. ಇಷ್ಟಕ್ಕೆ ಇಷ್ಟು ಜಿಗಿದು ಮಾತನಾಡುತ್ತಿರುವೆಯಲ್ಲ. ಇನ್ನು ನನ್ನ ತಮ್ಮ ಗುಡಿಸಲಲ್ಲಿ ಕುಳಿತು ಹಂಬಲಿ ಉಂಡು ಭಾರತ ಸರ್ಕಾರ ನಡೆಸುತ್ತಿರುವ IAS ಪರೀಕ್ಷೆಯಲ್ಲಿ
ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ಅಮ್ಮ ನನ್ನ ತಮ್ಮ, ಗೋಲ್ಡ್ ಮೆಡಲಿಸ್ಟ್. ಇನ್ನು ಅವನಷ್ಟು ಜಿಗಿದು ಮಾತನಾಡಬಲ್ಲ ಒಂದು ಎಚ್ಚರದಿಂದ ತಿಳಿದುಕೊಂಡು ಮಾತನಾಡಮ್ಮ, ಎಚ್ಚರದಿಂದ ತಿಳಿದುಕೊಂಡು ಮಾತನಾಡು. ಅದಕ್ಕೆ ಬಲ್ಲವರು ಹೇಳಿರುವರು, ಒಳ್ಳೆಯವರ ಗುಣ ನಡತೆಯಲ್ಲಿ ನೋಡು ಅಂತ. ಹೋಗಲೇ ಬಿಡು ಅಣ್ಣ, ಎಷ್ಟೇ ಆದರೂ ಅವಳ ನನ್ನ ತಮ್ಮನ ಹೆಂಡತಿ. ತಿಳಿಯದೆ ಏನು ಮಾತನಾಡಿದ್ದಾಳೆ. ಮೇಲಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು. ಆದ್ದರಿಂದ ನಮ್ಮ ಮನೆಗೆ ಹೊಂದಿಕೊಳ್ಳುವವರೆಗೂ ನಾವೇ ಹೊಂದಿಕೊಳ್ಳಬೇಕು ಅಷ್ಟೇ. ಅರ್ಜುನ, ಕಳ್ಳಿ ಹಾಲು ಕಣ್ಣಿಗೆಲ್ಲ, ಮಳೆಯನ್ನು ಮಡಿಗೆಲ್ಲ ಅನ್ನುವ ಹಾಗೆ ತವರು ಮನೆಯ ಶ್ರೀಮಂತಿಕೆ ಬಗ್ಗೆ ಮಾತನಾಡುವ ಇಂಥ ಹೆಣ್ಣುಗಳಿಗೆ ಗೊತ್ತಾಗಬೇಕು, ತವರು ಮನೆಯ ಬುಟ್ಟಿ ಬಂಗಾರಕ್ಕಿಂತ ಗಂಡನ ಮನೆಯ ಬಟ್ಟು ಕುಂಕುಮ ಲೇಸು. ಇದನ್ನು ಅರಿತಾಗ ಮಾತ್ರ ಒಂದು ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗುತ್ತದೆಮ್ಮ. ಹೋಗ್ಲಿ ಬಿಡು ಮಾವ, ಇದೊಂದು ಕೆಟ್ಟ ಗಳಿಗೆ ಅಂತ ನಾವೆಲ್ಲರೂ ಮರ್ತು ಬಿಡೋಣ. ಅದು ಅಲ್ಲದೆ ನನ್ನ ತಂಗಿ ಇನ್ನು ಚಿಕ್ಕವಳು, ಏನೋ ತಿಳಿಯದೆ ಮಾತಾಡ್ಬಿಟ್ಟಿದ್ದಾಳೆ. ಮುಂದೆ ಎಲ್ಲ ಸುಧಾರಿಸ್ಕೊಂಡು ಹೋಗ್ತಾಳೆ ಮಾವ. ಹೌದಣ್ಣ, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ತಿದ್ದು ನಡೆಯಕ್ಕೆ ಒಂದು ಅವಕಾಶ ಕೊಡುವುದು ನಿಮ್ಮಂತ ಹಿರಿಯರ ಲಕ್ಷಣ. ಶೀಲಾ, ನಿನಗಿರುವ ಅನುಭವವನ್ನು ನೀನು ಅರಿತು ನಡೆದರೆ ನಿನ್ನ ಬಾಳೆ ಬಂಗಾರವಾಗುತ್ತದೆ ಅಮ್ಮ, ಬಂಗಾರವಾಗುತ್ತದೆ. ಅರ್ಜುನ, ಶಾಲೆ ಕಲಿಯುತ್ತೇನೆಂದು ಸುಳ್ಳು ಹೇಳಿ ಎದೆಯಲ್ಲಿ 2 ಅಕ್ಷರ ಇರದೆ ತಂದೆ ತಾಯಿಯರ ಜೀವ ಹಿಂಡುವ ಬಂಡ ಮಕ್ಕಳು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಅಂಥದ್ರಲ್ಲಿ ನೀನು IAS ಪಾಸ್ ಆದರೂ ದೇಶದ ಬೆನ್ನೆಲುಬಾಗಿ ರೈತನಾಗಿ ದುಡಿಯುವ ನೀನು ಛಲ ತೊಟ್ಟ ಛಲಗಾರನಪ್ಪ ನೀನು, ಛಲ ತೊಟ್ಟ ಛಲಗಾರಕನೋ ನೀನು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಲೇಸು ಅಂತ ಕಾಯಕ ಮಾಡುವ ನೀನು ಜಗ ಮೆಚ್ಚಿದ ಮಗನಪ್ಪ ನೀನು, ಜಗ ಮೆಚ್ಚಿದ ಮಗನು ಕಲೋ ನೀನು. ಯಾಕಣ್ಣ ಎಲ್ಲರೂ ಒಟ್ಟಾಗಿ ನಿಂತು ಏನು ವಿಚಾರ ಮಾಡ್ತಿರುವಿರಿ? ಶೀಲಾ, ಯಾಕೆ, ಏನಾಗಿದೆ? ಬನ್ನಿ ಶಂಕರ್, ಬನ್ನಿ. ಈ ಮನೆಯಲ್ಲಿ ಕಮಂಗಿ ಹಂಗೆ ಮಾಡಿ ಸ್ವಾಮಿ ಹಂಗೆ ಕೂತ್ಕೊಳ್ಳುವ ಜನರ ಮಧ್ಯೆ ನನಗೊಂದು ಕ್ಷಣ ಇರಕ್ ಆಗೋದಿಲ್ಲ ಶಂಕರ್. ನಾನು ಈಗಲೇ ನಮ್ಮ ಅಣ್ಣನ ಮನೆಗೆ ಹೋಗ್ಬಿಡ್ತೀನಿ. ನೀವು ನನ್ನ ಜೊತೆ ಬರ್ತೀರೋ ಇಲ್ವೋ? ಶೀಲಾ, ಅಂತದೇನಾಗಿದೆ ಈ ಮನೆಯಲ್ಲಿ? ಅಣ್ಣ, ನೀನಾದರೂ ಸ್ವಲ್ಪ ಬಿಡಿಸಿ ಹೇಳು, ಏನಾಗಿದೆ ಅಂತ. ನೋಡು ಶಂಕರ್, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದರೆ ಗುದ್ದಾಡಲು ಬಾ ಅನ್ನುವ ಹಾಗೆ ಹಿರಿಯರೆಂಬುದನ್ನು ಮರೆತು ಮಂಗಲಂಗ ಮಾತನಾಡ್ತಿದ್ದಾರೆ ಈ ನಿನ್ನ ಹೆಂಡತಿ. ಸ್ವಲ್ಪ ನೀನಾದರೂ ತಿಳಿಸಿ ಹೇಳಪ್ಪ, ತಿಳಿಸಿ ಹೇಳು. ಶಂಕರ್, ನೋಡಿದ್ರ ಶಂಕರ್, ನಿಮ್ಮ ಅಣ್ಣ ಆಡುವ ಮಾತುಗಳನ್ನ ನೋಡಿದ್ರ? ಎಷ್ಟರ ಮೇಲೂ ನಾನು ಈ ಮನೆಯಲ್ಲಿ ಇರ್ಬೇಕಾ? ಇಲ್ಲ, ನಾನು ಈ ಮನೆ ಇರೋದಿಲ್ಲ, ನಾ ಹೋಗ್ತೀನಿ. ಅಣ್ಣ, ಎಲ್ಲರೂ ಒಟ್ಟಾಗಿ ಸೇರಿ ನನ್ನ ಹೆಂಡತಿಯನ್ನು ದೇಸುವುದು ಸರಿಯಲ್ಲ. ಅವಳು ಏನು ತಪ್ಪು ಮಾಡ್ತಾಳೆ ಈ ರೀತಿ ಮಾತನಾಡ್ತಿರುವಿರಿ? ಶಂಕರ್, ಏನು ಮಾತನಾಡುತ್ತಿರುವೆ ನೀನು? ನಿನ್ನ ಹೆಂಡತಿಯನ್ನು ದ್ವೇಷಿಸುವುದಕ್ಕೆ ಅವಳು ನಮಗ ಮಾಡಿರುವ ಅನ್ಯಾಯವಾದರೂ ಏನು? ತಪ್ಪು ದಾರಿಯಲ್ಲಿ ನಡೆಯೋದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡೆಯ ಮಾತಿದ್ದೇ ತಪ್ಪಾಯ್ತೆ. ನೋಡಪ್ಪ ಶಂಕರ, ಇದು ಹೆಣ್ಮಕ್ಕಳ ಜಗಳ. ಹೆಣ್ಮಕ್ಕಳ ಜಗಳದಲ್ಲಿ ಗಂಡಸರು ತಲೆ ಹಾಕಬಾರ್ದು. ಮನೆಗೆ ಹಿರಿಯರಾದ ಭಾವನವರಿದ್ದಾರೆ, ಅದನ್ನೆಲ್ಲ ನೋಡ್ಕೊಳ್ತಾರೆ. ನೀ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ.
ಶೀಲಾ ನಿನ್ ಗಂಡನಿಗೆ ಊಟ ಬಡಿಸು ಹೋಗಮ್ಮ. ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿಗೆ ಎಷ್ಟೇ ಕಷ್ಟ ಕೊಟ್ಟರು ಸುಮ್ಮನೆ ಇದ್ದು ಬಿಡಿ ಅಂತೀರಾ? ಹೊಚ್ಚ ಬಾಯ್ ಶಂಕರ್! ಹೆಂಡತಿಯ ತಾಳಕ್ಕೆ ತಕ್ಕಂತ ಕುಡಿಯುವ ನೀನೊಬ್ಬ ಗಂಡ. ನಿಮ್ಮಂಥವರಿರುವುದರಿಂದಲೇ ಒಡ ಹುಟ್ಟಿದವರು ಸಹೋದರರು ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ ಕಣೋ, ಕನಸಿನ ಮಾತಾಗಿದೆ. ಅದಕ್ಕೆ ಬಲ್ಲವರು ಹೇಳಿರುವರು, ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಅಣ್ಣ, ಈ ನಿನ್ನ ಮಾತನ್ನು ಕೇಳಿ ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಲಾರೆ. ಈ ಕ್ಷಣದಲ್ಲಿ ನಾನು ಈ ಮನೆ ಬಿಟ್ಟು ಹೋಗುತ್ತೇನೆ. ನೀವೇ ಹಾಯಾಗಿರಿ, ನಡೆಸಿಲ್ಲ ಹೋಗೋಣ. ನಿಲ್ಲು ಶಂಕರ, ಬೇಡಪ್ಪ, ಈ ಮನೆ ಬಿಟ್ಟು ಮಾತ್ರ ಹೋಗ್ಬೇಡ. ನಿಲ್ಲು ಶಂಕರ. ಶೀಲಾ, ನೀನಾದ್ರೂ ಹೇಳಮ್ಮ ನಿನ್ ಗಂಡನಿಗೆ, ಈ ಮನೆಯಲ್ಲಿ ನೀವು ಹೇಗ್ ಬೇಕಾದ್ರೂ ಇರಿ, ನಿಮ್ಗೆ ಯಾರು ಏನು ಅನ್ನೋದಿಲ್ಲ. ಆದ್ರೆ ಮನೆ ಬಿಟ್ಟು ಹೋಗ್ತೀರಂತ ಮಾತ್ರ ಹೇಳ್ಬೇಡಿ. ಇಂಥ ಮೊಸಳೆ ಕಣ್ಣೀರಿಗೆ ಬಗ್ಗಲು ನಾನೇನ ಹುಚ್ಚ ಹೆಣ್ಣಲ್ಲ. ಶಂಕರ್, ಇವ್ರ ಮಾತಿನ್ನ ಏನ್ ಕೇಳ್ತಾ ನಿಲ್ಲೋದು? ನಡೆಯರಿ ಹೋಗೋಣ. ಹೋಗಲಿ ಬಿಡಮ್ಮ ಗಂಗಾ, ಹೋಗಲಿ ಬಿಡು. ಬೆದಿಗೆ ಬಂದ ನಾಯಿ ಮದವೇರಿದ ಹಾಳೆಯನ್ನು ಯಾರಿಂದ ತಡೆಯಕ್ಕೆ ಆಗುದಿಲ್ಲಪ್ಪ, ಯಾರಿಂದ ತಡೆಯಕ್ಕೆ ಆಗುದಿಲ್ಲ. ನೋಡಮ್ಮ, ಇದರಿಂದ ಗೊತ್ತಾಗುತ್ತದೆ, ಗುಣ ನೋಡಿ ಎನ್ನುತ್ತಾ, ರುಚಿ ನೋಡಿ ಅನ್ನುತ್ತಾ ಅಂತ. ಇದರಲ್ಲಿ ಒಂದೇನಾದರೂ ಎಡವಿದರೆ ಹೆಣ್ಣು ಮರ್ಯಾದೆ ತೆಗೆಯುತ್ತಾಳೆ, ಹಣ್ಣು ಕೊಳತು ನಾರುತ್ತದೆ ಅಮ್ಮ, ಕೊಳತು ನಾರುತ್ತದೆ. ಗಂಗಮ್ಮ, ಇಷ್ಟೇ ಕಣಮ್ಮ ಜೀವನ, ಇಷ್ಟೇ ಕಣಮ್ಮ ಜೀವನ. ಶಂಕರ್, ದಯವಿಟ್ಟು ಮನ ಬಿಟ್ಟು ಹೋಗಬೇಡವು. ಶಂಕರ್, ನೀ ಮನೆಯ ಮರದಿ ಹಾಳ ಮಾಡಬೇಡ. ಶಂಕರ್, ನಿನ್ನ ಕೈ ಬಿಗಿದು ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ಒಳಗೆ ನಡಿ. ಅಣ್ಣ, 1000 ವರ್ಷವಾದರೂ ಸಾವು ತಪ್ಪದು, 100 ವರ್ಷವಾದರೂ ಬೇರಾಗದು ತಪ್ಪದು. ನಾನು ಈ ಮನೆಯಲ್ಲಿರಬೇಕೆಂದರೆ ಒಂದು ಕಂಡೀಷನ್. ಹೇಳು ಶಂಕರ್, ನಿನ್ನ ಕಂಡೀಷನ್ ಏನು ಅಂತ? ಯಾವತ್ತಾದರೂ ನಿನಗೆದುರಾಗಿ ಈ ನಿನ್ನ ಮಾತನಾಡಿದ್ದಾನೆ. ಹೇಳಪ್ಪ, ನಿನ್ನ ಕಂಡೀಷನ್ ಏನು ಅಂತ? ಅಣ್ಣ, ಈ ಕ್ಷಣದಲ್ಲಿ ನಾವಿಬ್ಬರು ಬೇರೆ ಬೇರೆಯಾಗಿ ಬಿಡೋಣ, ಅಂದಾಗಲೇ ಈ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳಲು ಸಾಧ್ಯ. ಶಂಕರ್, ಏನು ಅಂತ ಮಾತಾಡ್ತಾ ಇದ್ದೆ ನೀನು? ಏನು ಹೇಳ್ತಾ ಇದ್ದೇನೋ ಪರಿಜ್ಞಾನವೇ ಇಲ್ವೇನೋ ನಿನಗೆ? ಶಂಕರ, ಹಾಗೆಲ್ಲ ಮಾತನಾಡಬೇಡಪ್ಪ, ಹಾಗೆಲ್ಲ ಮಾತನಾಡಬೇಡ ಕಣೋ. ಮಾತನಾಡಿ ಈ ನಿನ್ನ ಅಣ್ಣನ ಬೆಳೆಸು ಲೂಹಿಸಬೇಡ ಕಣೋ, ಲೂಹಿಸಬೇಡಪ್ಪ. ಈಗ ನಾವೆಲ್ಲ ಬೇರೆಯಾದ ಸುದ್ದಿ ಕೇಳಿ ಊರಿನ ಜನಕ್ಕೆ ಏನಾದರೂ ಗೊತ್ತಾದರೆ ಹಾಡಿಕೊಳ್ಳೋರ ಭಯ ಆರವಾಗುತ್ತದೆಪ್ಪ. ಮನ ಕಣೋ, ಈ ಒಡ ಹುಟ್ಟಿದವರ ಮನ. ಅಂದಾಗ ಈ ನಿನ್ನ ಅಣ್ಣ ಇದ್ದು ಸತ್ತಾಗೆಯಪ್ಪ, ಇದ್ದು ಸತ್ತಾಗೆ. ಅದೇನೋ ಗೊತ್ತಿಲ್ಲ ಅಣ್ಣ, ನಾನು ಈ ಮನೆ ಬಿಟ್ಟು ಹೋಗಬೇಕೆಂದರೆ ಹೋಗಬೇಕು ಅಷ್ಟೇ, ಇಲ್ಲ ಅಂದರೆ ಹೇಳಿ ನಾವೇ ಹೋಗುತ್ತೇವೆ. ಶಂಕರ್, ಬನ್ನಿ. ಈ ಮನೆಯಲ್ಲಿ ಹಗ್ಗನು ಹರಿಯುವುದಿಲ್ಲ, ಕೋಲು ಮುರಿಯೋದಿಲ್ಲ. ಇವರು ಆಡುವ ಒಂದೊಂದು ಮಾತುಗಳನ್ನ ಕೇಳಿದ್ರೆ
ಅಡ್ಡಗೋಡು ಮೇಲೆ ದೀಪ ಇಟ್ಟಂಗಾಗುತ್ತೆ. ಬನ್ನಿ ಹೋಗೋಣ. ನಿಲ್ಲಮ್ಮ ಶೀಲಾ, ದೈವ ಒಂದು ಬಗೆದರೆ ತಾನೊಂದು ಬಗೆಯಿತು ಹಣ್ಣು ಹಾಗೆ. ಪೋಲಿಗೆ ಬಂದುದು ಪಂಚಾಮೃತವಂತ ಸ್ವೀಕರಿಸಲೇಬೇಕಮ್ಮ, ಸ್ವೀಕರಿಸಲೇಬೇಕು. ಶಂಕರ್, ಆಯ್ತಪ್ಪ, ನಿನ್ನ ಹಾಗೆ ಆಗಲಿ. ಹಾಗಾದರೆ ಈಗಲೇ ಬೇರೆ ಬೇರೆಯಾಗಿ ಬಿಡಲಿ ಈ ಮನೆಯ ಆಸ್ತಿ ಹಾಗೂ ಸಾಮಾನುಗಳು. ಮುಂದೆ ಸಮಸ್ಯೆನೇ ಬೇಡ. ಏನಿದೆಯೋ ಹಂಚಲಿಕ್ಕೆ ನಿನಗೆ, ಏನಿದೆಯೋ? ಇರೋದು 3 ಎಕರೆ ಜಮೀನು. ಇದನ್ನು ಬಿಟ್ಟರೆ ನಮ್ಮ ಹಿರಿಯರು ಬಿಟ್ಟು ಹೋಗಿರುವ ಈ ಹಳೆ ಮನೆ, ಇದನ್ನೇ ಹಂಚಬೇಕಪ್ಪ, ಇದನ್ನೇ ಹಂಚಬೇಕು. ಬೇಡಪ್ಪ, ಬೇಡ, ಇದರಲ್ಲಿ ನನಗೆ ಏನು ಬೇಡ. ನೀವಿಬ್ಬರೇ ಹಂಚಿಕೊಳ್ಳಿರಪ್ಪ, ನೀವಿಬ್ಬರೇ ಹಂಚಿಕೊಳ್ಳಿರಪ್ಪ. ಅಣ್ಣ, ನನಗೂ ಹೊಲ ಮನೆ ಯಾವುದು ಬೇಡ. ಎಲ್ಲ ನನ್ನ ತಮ್ಮನಿಗೆ ಇರಲಿ. ನಾನು ಎಲ್ಲಾದರೂ ದನ ಕಟ್ಟುವ ಮನೆಯಲ್ಲೇ ಇತ್ತು ಜೀವನ ಸಾಗಿಸುತ್ತೀರ, ನಾ ಜೀವನ ಸಾಗಿಸುತ್ತೇನೆ. ಗಂಗಾ, ಇದಕ್ಕೆ ನಿನ್ನ ಉತ್ತರವೇ ಏನು? ಸ್ವಾಮಿ, ಬಡತನವೇ ಬರಲಿ, ಸಿರಿತನವೇ ಬರಲಿ, ಪತಿಯ ಮಾತನ್ನು ಪರಿಪಾಲಿಸುವುದು ಸತಿಯಾದ ನನ್ನ ಧರ್ಮವಾಗಿದೆ ಅಂತ ಮೇಲೆ ನನಗೂ ಕೂಡ ಐಶ್ವರ್ಯ ಯಾವುದೂ ಬೇಡ. ನನ್ನ ಮೈದುನ ಚೆನ್ನಾಗಿದ್ರೆ ಅದೇ ನಮಗೆಲ್ಲರಿಗೂ ಸಂತೋಷ. ಶೀಲಾ, ಹೇಗಾದ್ರೂ ಶಂಕರನಮ್ಮ ಕರ್ಕೊಂಡು ಒಳಗಡೆ ಹೋಗಮ್ಮ. ನಿಮ್ಮಂತವರನ್ನ ನಂಬಿ ಈ ಮನೆಯಲ್ಲಿ ನಾವು ಹೇಗಿರುವುದು? ಹಿಂದೆ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಬಿಡಿ. ಹೌದು, ಯಾರನ್ನು ನಂಬದ ಕಾಲವಿದು. ಸಹಿ ಮಾಡಿಬಿಡಿ. ನೋಡಪ್ಪ ಶಂಕರ್, ಗಾಯದ ಮೇಲೆ ಬರ ಎಳ್ಬೇಡಪ್ಪ, ಬರ ಎಳ್ಬೇಡ. ಕೊಟ್ಟ ಕಸಿದುಕೊಳ್ಳುವ ಕೆಟ್ಟ ಬುದ್ಧಿ ಈ ನಿನ್ನ ಅಣ್ಣ ಅರ್ಜುನನಿಗಿಲ್ಲಪ್ಪ, ಅರ್ಜುನನಿಗಿಲ್ಲ. ನೋಡಪ್ಪ ಶಂಕರ, ಏನಿದ್ದೀಗಲೂ ಸಹಿ ಮಾಡು ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾಗದ ಪತ್ರವೆಲ್ಲ ಬೇಕಲ್ಲ. ಈಗ ಅವೆಲ್ಲ ಏನೂ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಆಸ್ತಿ ನಿನ್ನೆಂದಿಗೆ ಮಾಡ್ಕೊಡ್ತೇವೆ. ಶೀಲಾ, ಕರ್ಕೊಂಡು ಒಳಗೆ ಹೋಗಮ್ಮ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, 1000 ಕಿಲೋಮೀಟರ್ ದೂರದಲ್ಲಿರೋರಿಗೆ ಹಲೋ ಎನ್ನುವ ಕಾಲದಲ್ಲಿ ಕೇವಲ ಒಂದು ಕಾಗದ ಪತ್ರ ಇರುವುದಿಲ್ವೇನೆ? 1 ನಿಮಿಷ ಇರು, ತರ್ತೇನೆ. ಅಯ್ಯೋ ದೇವರೇ, ಸಾವಿರ ದುಡ್ಡಿಗೆ ಆಸೆ ಪಟ್ಟರೆ ತಂದೆ ಮಕ್ಕಳನ್ನು ಬೇರೆ ಮಾಡುತ್ತದೆ ಎಂಬ ಮಾತು ಇಂದು ಸತ್ಯವಾಯಿತಪ್ಪ, ಇಂದು ಸತ್ಯವಾಯಿತು. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿದ್ದ ಬುದ್ಧಿ ಕಣೋ ಎಲ್ಲ. ಇಂಥ ಸ್ಥಿತಿಯನ್ನು ನೋಡುವುದರ ಬದಲು ಆ ದೇವರು ನನ್ನ ಕಣ್ಣು ಮುಚ್ಚಿದರೆ ಎಷ್ಟೋ ನೆಮ್ಮದಿ ತಪ್ಪ, ಎಷ್ಟೋ ನೆಮ್ಮದಿ. ಅಣ್ಣ, ಇಂಥ ಮಾತುಗಳಿಂದ ಈ ನಿನ್ನ ಮಗನ ಮನಸ್ಸು ನುಯಿಸಬೇಡಣ್ಣ, ನುಯಿಸಬೇಡ. ಒಳ್ಳೆತನಕ್ಕೆ ಈ ಭೂಮಿಲಿ ಎಲ್ಲಿ ಗೇನವಲವಿಲ್ಲದಿದ್ದರೂ ಸರಿ, ಈ ಊರಿನಲ್ಲಿ ಮನ ಇಲ್ಲದಿದ್ದರೂ ಸರಿ, ಯಾರ ಮನೆಯಲ್ಲಿ ಸಂಬಳವಿದ್ದಾದರೂ ಸರಿ, ನಿನ್ನನ್ನು ಸಾಕಿ ಸಲುಹುತ್ತೇನೆ, ನಾ ಸಾಕಿ ಸಲುಹುತ್ತೇನೆ. ಚಿಂತೆಯು ಬರದಯ್ಯ. ಹೌದು ಬಾಬಾ, ನಿನಗೆ ಯಾವ ಕಷ್ಟಗಳು ಬರ್ದ ಹಾಗೆ ನಾವು ನಿನ್ನನ್ನು ಚೆನ್ನಾಗಿ ನೋಡ್ಕೋತೇವೆ ಮಾವ. ಅಣ್ಣ, ಅತ್ತಿಗೆ, ಹಿರಿಯಣ್ಣ ನನ್ನ ಮನೆಯಲ್ಲಿರಬೇಕು.
ಯಾಕೆ ಬೇಡಪ್ಪ ಬೇಡ, ನಿನಗೇಕೆ ತೊಂದರೆಯೋ? ನಾನು ಹೇಗೋ ಜೀವನ ಸಾಗಿಸುತ್ತೇನಪ್ಪ, ಹೇಗೋ ಜೀವನ ಸಾಗಿಸುತ್ತೇನೆ. ಶಂಕರ, ಒಂದು ಮಾತು ಹೇಳ್ತೀನಿ ಕೇಳಪ್ಪ. ಹೊಸ್ತಿಲ ದಾಟಿದ ಹೆಣ್ಣು, ಬೇಲಿ ಇಲ್ಲದ ಹೊಲ, ಪರರ ಪಾಲಪ್ಪ, ಪರರ ಪಾಲು ಕಣೋ. ಅದಕ್ಕೆ ಸವಾರಿ ಮಾಡೋ ಗಂಡಸನ ಕೈಯಾಗ ಸರವಿ ಹಗ್ಗ ಇರಬೇಕು ವಿನ ಹೆಂಗಸನ ಕೈಯಾಗಲ್ಲಪ್ಪ. ಇದನ್ನು ಅರಿತು ನಡೆದರೆ ಸಂಸಾರ, ಇದನ್ನು ಮರೆತು ನಡೆದರೆ ಆಲಾಲವಪ್ಪ ಆಲಾಲಗಳು. ಮಾತ್ ಸಾಕು, ಮತ್ತು ಎಲ್ಲರೂ ಪೇಪರ್ಗೆ ಸಹಿ ಹಾಕಿ. ಶೀಲಾ, ನಾವು ಸಹಿ ಮಾಡೋದಕ್ಕಿಂತ ಮುಂಚೆ ಈ ಮನೆಯಿಂದ ನಮಗೆ ದುಡ್ಡು ಗಿಡ್ಡು ಅಂತ ಇಟ್ಟಿದ್ರ ಆತಿಗೆ ಈ ಮನೆಯಲ್ಲಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ರೀ, ಆಚಾರ್ಯ ಹೇಳು ಮನ್ಯಾಗ 3 ಮಂದಿ ಬಿಡಿಕೆಯರಿದ್ರಂತ. ಹಂಗಾಯ್ತು ನೋಡ್ರಿ ನಮ್ ಬಾಳೆವು. ಇಷ್ಟೊತ್ತನ ಅದು ಬೇಡ ಇದು ಬೇಡ ಅಂದವ್ರು ಈಗ ಹೆಂಗ ರಾಗ ಹೇಳಕತ್ತಾರ ನೋಡ್ರಿ. ಗಂಗಾ, ಇನ್ನೊಂದು ಸಾರಿ ನೀನೇನಾದರೆ ಕೇಳಿದರೆ ನಿನ್ನ ಮಾಂಗಲ್ಯದ ಮೇಲಾನೆ ಎಚ್ಚರ. ನನಗೆ ಒಂದೇ ಒಂದು ಸಾರಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ನೋಡಪ್ಪ ಶಂಕರ, ಶೀಲಾ, ನನ್ನ ಕಣ್ಣನಿಗೆ ಬೇಡವಾದ ಆಸ್ತಿ, ಹೊಲ, ಆಸ್ತಿ ಎಂತನೂ ನನಗೆ ಬೇಕಾಗಿಲ್ಲ. ನಾನೇ ಕೇಳಿಕೊಳ್ಳೋದು ಒಂದೇನಮ್ಮ, ಈ ಮನೆ ಬಿಟ್ಟು ಹೋಗ್ತಾ ಇರುವ ನಮಗೆ 2 ತಾಟು, 1 ಚರಿಗೆ ಎರಡೊಬ್ಬರಿಗೆ ಕೊಟ್ಬಿಡಮ್ಮ. ನಾವು ಸಂತೋಷದಿಂದ ಹೋಗ್ತೇವಮ್ಮ. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಇಷ್ಟ ಆಗ್ತೀಯ? ಇಷ್ಟೇ ತಾನೇ ಬೇಕು. 1 ನಿಮಿಷ ಇರು, ಎಲ್ಲ ತಂದ್ಕೊಡ್ತೀನಿ. ಗಂಗಾ ಗಂಗಾ ಗಂಗಾ, ನಿನ್ನದು ಎಂತ ಹೃದಯವಂತ ಜೀವವಮ್ಮ, ನಿನ್ನದು ಎಂತ ಹೃದಯವಂತ ಜೀವವಮ್ಮ. ನಿನ್ನಂತವಳಿಗೆ ಇಂಥ ಸ್ಥಿತಿ, ಅಯ್ಯೋ ದೇವರೇ. ಶಿರದಲ್ಲಿ ಧರಿಸಿದ ಅನುಪಮ ರಘುರಾಮ. ಅನುಪಮ ರಘುರಾಮ ಅಣ್ಣ,
ಕಷ್ಟ ಎಂಬ ಕತ್ತಲೆ ಕಳೆದು ಸುಖ ಎಂಬ ದಾರಿ ಸಿಗವರೆಗೂ ಈ ಜೀವನದ ದಾರಿಯಲ್ಲಿ ಪಯಣಿಸಲೇಬೇಕಣ್ಣೋ, ಪಯಣಿಸಲೇಬೇಕು. ನಡೆಯಪ್ಪ ಹೋಗೋಣ. ಸಿರಿ ಸುಖದೋಳು ಅರುವಿನ ದೀಪ ನಡೆದಳು ರಾಮವೀರಾಗಿ ತಂದೆಯ ಶಂಕರ್, ನೋಡಿದ್ರ ನಿಮ್ಮ ಅಣ್ಣ ಅದಕ್ಕೆ ನಾಟಕ ಹೆಂಗಿದೆ ಅಂತ. ಬನ್ನಿ, ಈ ಮನೆಯಲ್ಲಿ ನಾವಿಬ್ರು ರಾಜ ರಾಣಿಯಾಗಿ ಹಾಯಾಗಿರ್ಬೋದು. ಶೀಲಾ, ನಿನ್ನ ಮಾತಿನಂತವರನ್ನು ಮನೆಯಿಂದ ಹೊರ ಹಾಕಿದಾಯ್ತು. ಈಗ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಬಡಿಸುವೆಯೋ ಇಲ್ಲ ಇಷ್ಟೇ ಮಾತನಾಡ್ತಾ ನಿಲ್ಲುವೆಯೋ? ಶಂಕರ್, ನಿಮಗೋಸ್ಕರ ಈ ಸಂತೋಷಕ್ಕೆ ಬಿಸಿ ಬಿಸಿಯಾದ ಅಡುಗೆ ಮಾಡ್ತೀನಿ, ಊಟ ಮಾಡುವಂತೆ ಬನ್ನಿ.